ಓಂ ಶಿರಡಿವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯತ್. ಓಂ ಸಾಯಿರಾಮ್. ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಅವರ ಮಾರ್ಗದರ್ಶನ, ಅವರ ರಕ್ಷಣೆ, ಭಗವಂತನ ಕೃಪೆ, ದಯೆ, ಕರುಣೆಯಲ್ಲಿ ನೀವು ಅವರ ಪ್ರೇಮದಲ್ಲಿ ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಹಾಗೆ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ಎನರ್ಜಿಯ ರೀಡಿಂಗಿಗೆ ಕನೆಕ್ಟ್ ಆಗ್ತಿರೋ ಖಂಡಿತವಾಗಿ ಇದು ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡ್ ಮಾಡುತ್ತೆ, ಹಾಗೆ ಪ್ರೊಟೆಕ್ಟ್ ಮಾಡುತ್ತೆ, ಹಾಗೆ ಸರಿಯಾದ ತೀರ್ಮಾನಗಳನ್ನು ತಗೊಳ್ಳೋಕ್ಕೆ ನಿಮಗೆ ಸಹಾಯ ಕೂಡ ಮಾಡುತ್ತೆ. ಹಾಗಾದರೆ ಇವತ್ತು ಮೊದಲನೆಯದಾಗಿ ನಿಮಗೆ ಯಾವ ರೀತಿ ಮೆಸೇಜ್ ಸಿಗ್ತಾ ಇದೆ ಅಂದರೆ, ನಿಮ್ಮ ಈಗಿನ ಮನಸ್ಥಿತಿಯ ಅನುಗುಣವಾಗಿ ನಿಮ್ಮ ಮನಸ್ಸು ಈ ರೀತಿಯ ಅನುಭವವನ್ನು ಹೊಂದುತ್ತಾ ಇದೆ. ನನ್ನ ಜೀವನವನ್ನು ಒಂದು ತಮಾಷೆಯಾಗಿ, ಅಂದರೆ ಒಂದು ಅರ್ಥವಿಲ್ಲದ ರೀತಿಯಲ್ಲಿ ಕೆಲವರು ನೋಡ್ತಾ ಇದ್ದಾರೆ. ಒಳ್ಳೆಯದರ ಬದಲು ನನಗೆ ವಂಚನೆ, ನಂಬಿಕೆ ದ್ರೋಹನೇ ಸಿಕ್ಕಿದೆ. ಯಾರಿಗಾದರೂ ನಾನು ಹೇಳೋದ್ರಲ್ಲೂ ಕೇಳೋದ್ರಲ್ಲೂ ಯಾವುದೇ ರೀತಿ ಅರ್ಥ ಇಲ್ಲ, ಅದು ವ್ಯರ್ಥ ಪ್ರಯತ್ನ ಅಂತೇಳಿ ನಿಮಗೆ ಅನ್ನಿಸ್ತಾ ಇದೆ. ಈಗ ಇಂತಹ ಮೌನದಲ್ಲಿ ನೀವು ಸಾಕ್ತಾ ಇದ್ರೂ ಕೂಡ ಮೇಲ್ಮುಖವಾಗಿ ಭೌತಿಕ ಜಗತ್ತಿಗೆ ಒಂದು ಸಣ್ಣ ನಗುವನ್ನು ತೋರಿಸ್ತಾ ಆತ್ಮವಿಶ್ವಾಸದಿಂದ ಸಾಕ್ತಾ ಇದ್ದೀರಾ. ನಿಮ್ಮ ಒಂದು ಮೌನದ ಪ್ರಾರ್ಥನೆಯ ಜೊತೆ, ಮನಸ್ಥಿತಿಯ ಜೊತೆ, ಒಂದು ಹೋರಾಟದ ಜೊತೆ, ಒಂದು ಭರವಸೆ ನಿಮ್ಮೊಳಗಿಂದ ಆತ್ಮವಿಶ್ವಾಸದ ಮೂಲಕ ಹೊರಹೊಮ್ತಾ ಇರ್ಬೋದು. ಇಲ್ಲ ನೀವು ಇದನ್ನು ಕೂಡ ಫೀಲ್ ಮಾಡ್ತಾ ಇರ್ಬೋದು. ಕರ್ಮಗಳ ಪರಿಣಾಮವಾಗಿ ಒಂದು ದಿನ ನನ್ನ ಮೌನದ ಉತ್ತರವನ್ನು ಭಗವಂತ ಅವರಿಗೆ ಕೊಟ್ಟೇ ಕೊಡ್ತಾರೆ. ನನ್ನ ಗುರು ನನ್ನನ್ನು ಕೈ ಬಿಡೋದಿಲ್ಲ. ಖಂಡಿತ ನನ್ನ ಮೌನದ ಉತ್ತರ ಅವ್ರು ಕೊಡ್ತಾರೆ, ನನ್ನನ್ನು ಅರ್ಥ ಮಾಡಿಸ್ತಾರೆ. ನನ್ನ ಕಣ್ಣಿನಿಂದ ಹಾಕಿಸಿದ ಪ್ರತಿಯೊಂದು ಕಣ್ಣೀರಿಗೂ ಲೆಕ್ಕ ಕೊಡಲಿಕ್ಕೆ ಅವರು ಬಂದೇ ಬರ್ತಾರೆ. ಹಾಗೆ ಆ ಲೆಕ್ಕಾಚಾರ ಕರ್ಮದ ಪ್ರಕಾರ ಖಂಡಿತ ಅವರಿಗೆ ಸಿಗತ್ತೆ. ಈ ಮನುಷ್ಯರು ಮಾಡಿರೋ ನ್ಯಾಯಾಲಯದಲ್ಲಿ ನನಗೆ ನ್ಯಾಯ ಸಿಗದೇ ಇರ್ಬೋದು, ನನ್ನನ್ನು ವಂಚನೆಯಿಂದ ಸೋಲಿಸಿರ್ಬೋದು. ಇದು ನನ್ನ ಕರ್ಮದ ಒಂದು ಭಾಗದ ಯೋಜನೆಯೂ ಆಗಿರ್ಬೋದು, ಪರೀಕ್ಷೆಯೂ ಆಗಿರ್ಬೋದು, ಪರಿವರ್ತನೆಗೆ ಒಂದು ದಾರಿ ಕೂಡ ಆಗಿರ್ಬೋದು. ಎಲ್ಲವೂ ಕೂಡ ನನ್ನ ಗುರುವು ನನಗೆ ಒಂದು ಸಿದ್ಧತೆ ಮಾಡಿಕೊಡ್ತಾ ಇದ್ದಾರೆ ಅಂತೇಳಿ ನಾನು ನಂಬಿದ್ದೀನಿ. ಖಂಡಿತ ಭಗವಂತನ, ನನ್ನ ಗುರುವಿನ ನ್ಯಾಯಾಲಯದಲ್ಲಿ ಶಬ್ದಗಳಿಗಿಂತ ಕೇವಲ ಪರಿಣಾಮಕ್ಕೆ ಉತ್ತರ ಸಿಗುತ್ತೆ. ಖಂಡಿತವಾಗಿಯೂ ನನಗೆ ಕೊಟ್ಟ ಎಲ್ಲ ರೀತಿಯ ಒಂದು ವಂಚನೆ, ಮೋಸಕ್ಕೆ, ಕಣ್ಣೀರಿಗೆ ಗುರುವು ಒಂದು ದಿನ ಖಂಡಿತ ಉತ್ತರ ಕೊಡ್ತಾರೆ ಅಂತ ಹೇಳಿ ನೀವು ಅಂದ್ಕೊಳ್ತಾ ಇದ್ದೀರಾ. ಅದೇ ಸತ್ಯ ಅನ್ನೋ ರೀತಿಲಿ ಸತ್ಯ ಆಗತ್ತೆ ಮುಂದಿನ ಕೆಲವು ತಿಂಗಳಲ್ಲಿ ಅನ್ನೋ ರೀತಿಲಿ ಬರ್ತಾ ಇದೆ. ಈಗ ಒಳಗೆ ದುಃಖ ಇದೆ. ಆತ್ಮವಿಶ್ವಾಸದಿಂದ ನೀವೇ ಬಲವಂತವಾಗಿ ಒಂದು ನಗುವನ್ನು ತಂದ್ಕೊಂಡು ನೀವು ಆತ್ಮವಿಶ್ವಾಸದಿಂದ ಮುಂದೆ ಹೋಗ್ತಾ ಇದ್ದೀರಾ, ಮಾತನಾಡಿಸ್ತಾ ಇದ್ದೀರಾ. ಜನರ ಎದುರಿಗೆ ನಿಮ್ಮ ನೋವನ್ನು, ಮನದಾಳದ ವೇದನೆಯನ್ನು ಹೇಳ್ಕೊಳ್ತಾ ಇಲ್ಲ, ಯಾರಿಗೂ ತೋರಿಸ್ಕೊಳ್ತಾ ಇಲ್ಲ. ಆದರೆ ಇದೇ ಪರಿವರ್ತನೆ ಯಾವ ರೀತಿ ಆಗ್ತಾ ಇದೆ ಅಂದರೆ, ಖಂಡಿತ ನೀವು ನಿಜವಾಗ್ಲೂ ನಗ್ತೀರಾ. ಆತ್ಮವಿಶ್ವಾಸದ ನಗು ಖಂಡಿತ ನನ್ನೆಲ್ಲ ರೀತಿಯ ಒಂದು ತಾಳ್ಮೆಗೆ, ಮೌನಕ್ಕೆ ನಾನು ನಂಬಿದ ಗುರುವೇ ದೇವರೇ ಬಂದು ಉತ್ತರ ಕೊಟ್ಬಿಟ್ರು ಅನ್ನೋ ರೀತಿಲಿ ಒಂದು ಸಂತೋಷದ ಮನಃಪೂರ್ವಕವಾದ ನಗು ಆದಷ್ಟು ಬೇಗನೆ ನಿಮ್ಮ ಮನಕ್ಕೆ, ನಿಮ್ಮ ಮುಖದ ಮೇಲೆ, ಹಾಗೆ ನಿಮ್ಮ ಜೀವನಕ್ಕೆ ಮೂಡುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಂತರ ನೀವು ನಿಜವಾಗ್ಲೂ ಜೀವಿಸ್ತೀರಾ. ಈಗ ಅನಿವಾರ್ಯವಾಗಿ ಜೀವಿಸ್ತಾ ಇದ್ದೀರಾ, ಆಗ ನೀವು ಸ್ವೇಚ್ಛಂದವಾಗಿ ಜೀವಿಸ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಎನರ್ಜಿ ನಂಬಿಕೆ ಇಡಬೇಕು. ಹಾಗೆ ಆತ್ಮವಿಶ್ವಾಸದಿಂದ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ನಿರಂತರವಾಗಿರಲಿ. ಕರ್ಮ ಲೆಕ್ಕ ಇಟ್ಟಿದೆ, ಅದರ ಪ್ರಕಾರ ನಿಮ್ಮ ಮೌನಕ್ಕೆ, ನಿಮ್ಮ ಹೋರಾಟಕ್ಕೆ ಖಂಡಿತ ಒಂದು ನ್ಯಾಯ ಸಿಕ್ಕೇ ಸಿಗುತ್ತೆ. ಸಮಾಧಾನವಾಗಿರಿ. ಶ್ರದ್ಧಾ ಸಬೂರಿಯಿಂದ ಗುರುವಿನಲ್ಲಿ ಸಮರ್ಪಣೆಯಾಗಿ ಮುಂದುವರಿತಿದ್ದೀರಾ ಅಂದರೆ ಧೈರ್ಯ ಇರಬೇಕು. ಖಂಡಿತ ನಿಮ್ಮ ಮ್ಯಾನಿಫೆಸ್ಟ್ ಏನು ನೀವು ಒಂದು ಸಂಕಲ್ಪದಿಂದ ಈ ಹೋರಾಟವನ್ನು ಮಾಡ್ತಾ ಇದ್ದೀರಲ್ಲ, ಅದು ಪೂರ್ಣಗೊಳ್ಳುವ ಸಮಯ ಹತ್ತಿರದಲ್ಲಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಧೈರ್ಯವಾಗಿರಿ. ಕೆಲವರ ಎನರ್ಜಿಗೆ, ನಿಮ್ಮ ಮನಸ್ಥಿತಿಗೆ ಈಗ ಒಂದು ಮೆಸೇಜ್ ಯಾವ ರೀತಿ ಕನೆಕ್ಟ್ ಆಗ್ತಾ ಇದೆ ಅಂದರೆ, ಇದು ನಿಮ್ಮದೇ ಆದ ಆಲೋಚನೆಯಾಗಿದೆ. ಈ ಸಮಯದಲ್ಲಿ ನೀವು ಏನನ್ನು ಯೋಚಿಸ್ತಾ ಇದ್ದೀರಿ, ಅದಕ್ಕೆ ಗುರು ಯಾವ ರೀತಿ ಒಂದು ಉತ್ತರವನ್ನು ಕೊಡ್ತಾ ಇದ್ದಾರೆ ಅಂದರೆ, ಮನೆಯ ಮ್ಯಾನೇಜರ್ ನೀವೇ ಆಗಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದು ಕುಟುಂಬವನ್ನು ನಿರ್ವಹಿಸ್ತಾ ಇದ್ದೀರಾ, ಮನೆಯನ್ನು ನೋಡ್ಕೊಳ್ತಾ ಇದ್ದೀರಾ, ಇಲ್ಲ ಹೊರಗಡೆ ಕೆಲಸಕ್ಕೆ ಹೋಗಿ ಕರಿಯರ್ ಬಗ್ಗೆನೂ ಕೂಡ ನೀವು ಜವಾಬ್ದಾರಿಯನ್ನು ವಹಿಸ್ತಾ ಮನೆಯನ್ನು ಕೂಡ ಸಂಭಾಳಿಸ್ತಾ ಇದ್ದೀರಾ. ಅಂದರೆ ಇಲ್ಲಿ ನೀವು 2 ರೀತಿಯ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರ್ತೀರಾ. ಕೆಲವರು 3, ಕೆಲವರು 1. ಅಂದರೆ ನೀವು ಹೊರಗಡೆ ಕೆಲಸ ಮಾಡ್ತಾ ಇದ್ದೀರಾ, ಮನೆಯನ್ನು ಇನ್ನೊಬ್ಬರು ಸಂಭಾಳಿಸ್ತಾ ಇದ್ದಾರೆ. ಅಂದರೆ ಅಲ್ಲಿಗೆ ನೀವು ಒಂದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಜೀವನ, ಈ ಜಗತ್ತು ಅನ್ನೋದು ಒಂದು ಕಂಪನಿ ಇದ್ದ ಹಾಗೆ, ನಿಮ್ಮ ಜೀವನ, ನಿಮ್ಮ ಮನೆ ಅನ್ನೋದು ಅದರಲ್ಲಿ ಒಂದೊಂದು ಡಿಪಾರ್ಟ್ಮೆಂಟ್ ಇದ್ದ ಹಾಗೆ ನಿಮ್ಮ ಜವಾಬ್ದಾರಿಗಳನ್ನು ನೀವು ನಿರ್ವಹಿಸ್ತಾ ಇರ್ತೀರಾ. ಅದಕ್ಕೆ ಅಂದರೆ ಈ ಕೆಲಸಕ್ಕೆ ವ್ಯಾಲಿಡಿಟಿ ಅನ್ನೋದಿರೋದಿಲ್ಲ, ಇದು ಒಂದು ನಿರಂತರ ಸೇವೆ ಆಗಿರುತ್ತೆ. ಆದರೆ ಇಲ್ಲಿ ನಿಮಗೆ ಸ್ವಲ್ಪ ಅರ್ಥ ಯಾವ ರೀತಿ ಮಾಡಿಸ್ತಾ ಇದ್ದಾರೆ ಅಂದರೆ, ಈ ಸಮಯ ನೀವು ಏನು ಮಾಡ್ತಾ ಇದ್ದೀರಾ ಅಂದರೆ, ನೀವು ಫುಲ್ ಟೈಮ್ ಮ್ಯಾನೇಜ್ಮೆಂಟ್ ಕೆಲಸ ಮಾಡ್ತಾ ಇದ್ದೀರಾ. ಅಂದರೆ ಮನೆಯನ್ನು ಕೂಡ ಸಂಭಾಳಿಸ್ತಾ ಇದ್ದೀರಾ, ಹಾಗೆ ಹೊರಗೂ ಕೂಡ ಕೆಲಸ ಮಾಡ್ತಾ ಇದ್ದೀರಾ, ಹಾಗೆ ಮಕ್ಕಳನ್ನು ಕೂಡ ನೀವೇ ಸಂಭಾಳಿಸ್ಬೇಕು. ಒಂದು ರೀತಿಯ ಅಲ್ಲ, 10 ರೀತಿಯ ಜವಾಬ್ದಾರಿಗಳು ನಿಮ್ಮ ಮೇಲಿದೆ.
ನೀವು ಮನೆಯಲ್ಲಿ ಇರ್ತೀರಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹೊರಗಡೆ ಹೋಗಿ ದುಡಿಯೋರು ಮನೆಯಲ್ಲಿದ್ದೇನು ಮಾಡ್ತೀಯಾ ಅನ್ನೋ ರೀತಿಲಿ ನಿಮಗೆ ಪ್ರಶ್ನೆ ಮಾಡಿದರೆ ಈ ನೋವು ನಿಮಗೆಲ್ಲೋ ಒಂದು ರೀತಿಲಿ ತುಂಬ ಎಲ್ಲೋ ಕಾಡ್ತಾ ಇದೆ. ಅಂದರೆ ಹೌದಾ, ನನ್ನ ಮನೆಯಲ್ಲಿದ್ದು ಇಷ್ಟೆಲ್ಲ ಕೆಲಸ ಮಾಡಿದ್ದಕ್ಕೆ ಒಂದು ಬೆಲೆ ಇಲ್ವಾ, ಹೊರಗಡೆ ಹೋಗಿ ಬಂದರೆ ಅಷ್ಟೇ ಬೆಲೆನಾ ಅನ್ನೋ ರೀತಿಲಿ ನೀವು ಹೇಳ್ತಾ ಇದ್ದೀರಾ. ಆದರೆ ನಿಮ್ಮ ಬೆಲೆ, ನಿಮ್ಮ ಕಾಳಜಿ, ನಿಮ್ಮ ಪ್ರೀತಿ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಅವರು ಹೊರಗಡೆ ಹೋಗಬೇಕು ಅಂದರೆ, ಹಾಗೆ ಮನೆಗೆ ಸ್ವಲ್ಪ ತಡವಾಗಿ ಬರಬೇಕು ಅಂದರೆ ನೀವು ಮನೆಯಲ್ಲಿ ಆ ಕುಟುಂಬವನ್ನು, ಮನೆಯನ್ನು, ಹಾಗೆ ಮಕ್ಕಳನ್ನು ಸಂಭಾಳಿಸ್ತಾ ಇರೋದ್ರಿಂದಲೇ ಅವರು ಹೊರಗಡೆ ಹೋಗಿ ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರೋದು. ಮನೆಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಲಿ ಬರಲಿಕ್ಕೆ ಸಾಧ್ಯ ಆಗ್ತಾ ಇರೋದು ಅಲ್ವಾ. ಅದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಈ ನೋವು ನಿಮಗಿದೆ. ಒಂದೊಂದ್ಸರಿ ಅರ್ಥನೂ ಮಾಡಿಸ್ಬೇಕು ಅಂತಲೂ ಕೂಡ ನೀವು ಬಯಸ್ತೀರಾ. ಆದರೂ ಕೂಡ ನನ್ನ ಕುಟುಂಬವನ್ನು ನಾನೇ ಸಂಭಾಳಿಸ್ಬೇಕು ಅನ್ನೋ ರೀತಿಲಿ ಒಂದು ಅನಿವಾರ್ಯ ಸ್ಥಿತಿಯಲ್ಲಿ ಕೂಡ ನೀವು ಹೋಗ್ತಾ ಇದ್ದೀರಾ. ಇದೇ ಅನಿವಾರ್ಯತೆಯಲ್ಲಿ ಕೆಲಸ ಮಾಡಿದಾಗ ಆಯಾಸ ಮನಸ್ಸಿಗೂ ಆಗುತ್ತೆ, ದೇಹಕ್ಕೂ ಆಗುತ್ತೆ, ಜೀವನದಲ್ಲಿ ಜಿಗುಪ್ಸೆ ಮೂಡುತ್ತೆ, ಜೀವನದಲ್ಲಿ ಉತ್ಸಾಹನೇ ಇರೋದಿಲ್ಲ. ಇಷ್ಟೇ ಅನ್ನೋ ರೀತಿಲಿ ಜೀವನವೂ ಕೂಡ ಒಪ್ಕೊಂಡ್ಬಿಡ್ತೀರಾ. ಅದಕ್ಕೆ ಇಲ್ಲಿ ಗುರು ಹೇಳ್ತಾ ಇದ್ದಾರೆ, ನೀವು ಮಾಡ್ತಾ ಇರೋ ಕೆಲಸ ಆಫೀಸಲ್ಲೇ ಆಗಿರ್ಬೋದು, ಕರಿಯರ್ ಬಗ್ಗೆ ಏನೋ ಒಂದು ಸಾಧನೆ ಮಾಡೋ ವಿಚಾರ ಆಗಿರ್ಬೋದು, ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅನ್ನೋದೇ ಆಗಿರ್ಬೋದು, ಇನ್ಯಾವುದೇ ರೀತಿ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಭಿನ್ನ ಭಿನ್ನ ಡಿಪಾರ್ಟ್ಮೆಂಟ್ಗಳಲ್ಲಿ ನೀವು ಕೆಲಸ ಮಾಡ್ತಾ ಇರ್ತೀರಾ. ಅಂದರೆ ನಿಮ್ಮದೇ ಆದ ಕರ್ಮದ ಫಲವಾಗಿರುತ್ತೆ ಅದು. ಅಂದರೆ ನಿಮ್ಮ ಆತ್ಮದ ಉದ್ದೇಶವೇ ಅದನ್ನು ಆಯ್ಕೆ ಮಾಡ್ಕೊಂಡು ಬಂದಿರುತ್ತೆ. ನಾನು ಕೆಲವರನ್ನು ಸಂಭಾಳಿಸ್ಬೇಕು, ಪ್ರೀತಿ ಕೊಡಬೇಕು, ಋಣ ತೀರಿಸಬೇಕು, ಹಾಗೆ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು, ಕರ್ತವ್ಯಗಳನ್ನು ನಿರ್ವಹಿಸಬೇಕು ಅನ್ನೋ ರೀತಿಲಿ ನಿಮ್ಮದೇ ಆತ್ಮ ಉದ್ದೇಶವನ್ನು ಹೊಂದಿ ಬಂದಿರುತ್ತೆ. ಆದರೆ ನಿಮಗದು ಮರ್ತೋಗಿರುತ್ತೆ ಈ ಜನ್ಮದಲ್ಲಿ. ಆಗ ನಿಮ್ಗೆ ಏನನ್ಸುತ್ತೆ, ಆ ಕೆಲಸದಲ್ಲಿ ತುಂಬ ಒತ್ತಡ, ಜಿಗುಪ್ಸೆ, ನನ್ನ ಕಷ್ಟ ಯಾರಿಗೂ ಅರ್ಥ ಆಗ್ತಾ ಇಲ್ಲ, ಇದೇ ನನ್ನ ಜೀವನ ಆಗ್ಬಿಡ್ತು ಅನ್ನೋ ರೀತಿಲಿ ನೀವು ಅಸಡ್ಯವಾಗಿ ಒಂದು ಅನಿವಾರ್ಯತೆಯನ್ನು ತೋರ್ತಾ ಇದ್ದೀರಾ. ಆದರೆ ಆ ಕೆಲಸವನ್ನು ಸಮರ್ಪಣಾ ಭಾವದಿಂದ ಮಾಡಿದಾಗ ನೀವು ಯಾರಿಗಿಂತಲೂ ಕಡಿಮೆ ಅಲ್ಲ. ಅಸಂಭವ ಅನ್ನೋದು ಕೂಡ ಇಲ್ಲಿ ಯಾವುದೂ ಇಲ್ಲ ಅನ್ನುವ ಭಾವ ಉಂಟಾಗತ್ತೆ. ಪ್ರತಿಯೊಂದು ವಿಚಾರವನ್ನು ನೀವು ಒಂದು ಭಾವ, ಹಾಗೆ ಒಂದು ಒಳ್ಳೆಯ ದೃಷ್ಟಿಕೋನದಿಂದ ನೋಡಿದಾಗ, ಅಂದರೆ ಪ್ರತಿಯೊಂದು ವಿಚಾರ, ವಸ್ತು, ವ್ಯಕ್ತಿ, ಜೀವನ, ಕೆಲಸ ಯಾವುದನ್ನೇ ಆಗಲಿ ಹೋಲಿಕೆ ಮಾಡ್ಕೊಳ್ಬಾರ್ದು. ಪ್ರತಿ ವಿಚಾರ, ವಸ್ತು, ವ್ಯಕ್ತಿ, ಕೆಲಸ ಅದರದ್ದೇ ಆದ ಒಂದು ಭಿನ್ನವಾದ ಸ್ಥಾನ, ಮಾನ, ಗೌರವವನ್ನು ಹೊಂದಿರುತ್ತೆ. ಮನೆ ನಿಭಾಯಿಸ್ತಾ ಇರೋದು ಮಹಿಳೆನೇ ಆಗಿರ್ಬೋದು, ಪುರುಷನೇ ಆಗಿರ್ಬೋದು. ಹೊರಗಡೆ ಕೆಲಸ ಮಾಡ್ತಾ ಇರೋದು ಮಹಿಳೆನೇ ಆಗಿರ್ಬೋದು, ಪುರುಷನೇ ಆಗಿರ್ಬೋದು. ಅಂದರೆ ನೀವಿಬ್ಬರೂ ಕೂಡ ನಿಮ್ಮ ಡಿಪಾರ್ಟ್ಮೆಂಟನ್ನು ಬಹಳ ಸುಂದರವಾಗಿ ನಿಭಾಯಿಸ್ತಾ ಇದ್ದೀರಾ. ಅಂದರೆ ನಿಮಗೆ ಸಿಕ್ಕ ಒಂದು ಆಯ್ಕೆಯ ಜೀವನವನ್ನು ಸಮರ್ಪಣಾ ಭಾವದಿಂದ ಸುಂದರವಾಗಿ ಆ ಜವಾಬ್ದಾರಿಗಳನ್ನು, ಕರ್ತವ್ಯಗಳನ್ನು ನಿಭಾಯಿಸ್ತಾ ಇದ್ದೀರಾ. ಅಂದರೆ ಒಬ್ರಿಗೊಬ್ಬರು ಗೌರವ ಕೊಡ್ಕೊಳ್ಳುವ ಭಾವ ಇರಬೇಕು. ನೀನು ಹೆಚ್ಚು, ನಾನು ಹೆಚ್ಚು ಅನ್ನೋ ರೀತಿಲಿ ಕುಟುಂಬವನ್ನು ಅಲ್ಲಗಳೆದು ಎಲ್ಲೋ ಒಂದು ರೀತಿಲಿ ವೈಮನಸ್ಸಿಗೆ ಕಾರಣ ಮಾಡಬಾರ್ದು. ಅದು ಇನ್ನೊಬ್ಬರಿಗೆ ಯಾವ ರೀತಿ ಪ್ರೇರಣೆ ನೀಡುತ್ತೆ ಅನ್ನೋದ್ರ ಕೂಡ ಗಮನ ಕೊಟ್ಟು ನೀವು ಆ ಕುಟುಂಬವನ್ನು ಸಂಭಾಳಿಸಬೇಕು. ಸ್ವಲ್ಪ ಹೆಚ್ಚು ನಿಮಗೆ ಜವಾಬ್ದಾರಿ ಬರ್ಬೋದು, ಇಲ್ಲ ಅವರಿಗೆ ಕಡಿಮೆ ಬರ್ಬೋದು, ಆದರೆ ಆ ನಿಭಾಯಿಸುವ ಶಕ್ತಿ ನಿಮ್ಮಲ್ಲಿ ಇರುತ್ತೆ. ಹಾಗಾಗಿ ಅದನ್ನು ನಿಭಾಯಿಸ್ತಾ ಇರ್ತೀರಾ. ಅಂದರೆ ನೀವು ಸುಮಾರಷ್ಟು ಜವಾಬ್ದಾರಿಗಳನ್ನು ನೀವು ನಿರ್ವಹಿಸ್ತಾ ಇದ್ದೀರಾ. ಅವರು ಕೆಲವೇ ಒಂದಷ್ಟು ಜವಾಬ್ದಾರಿಗಳನ್ನು ನಿರ್ವಹಿಸಿ ನಿಮಗೆ ತುಂಬ ಮಾತಾಡ್ತಾರೆ ಅಂದರೆ ಅವ್ರಿಗೆ ಅದು ಆಗೋದಿಲ್ಲ. ಹಾಗಾಗಿ ಅವ್ರು ಮಾತಾಡ್ತಾ ಇದ್ದಾರೆ, ಆದರೆ ನಿಮಗದು ಆಗತ್ತೆ, ನೀವು ಅದನ್ನು ಸಂಭಾಳಿಸ್ತಾ ಇದ್ದೀರಾ. ಅಷ್ಟೇ ವ್ಯತ್ಯಾಸ. ಅದನ್ನು ಹೇಳ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅವರು ಎಲ್ಲೋ ಒಂದು ರೀತಿಯಲ್ಲಿ ದುರ್ಬಲರು, ನಾನೆಲ್ಲೋ ಅದಕ್ಕೊಂದು ರೀತಿಯಲ್ಲಿ ಸಮರ್ಥಳು, ಅರ್ಹರು, ಅದಕ್ಕೋಸ್ಕರ ನನಗೆ ಈ ಆಯ್ಕೆ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ನೀವು ಅದನ್ನು ಕೃತಜ್ಞತಾಪೂರ್ವಕವಾಗಿ ಆ ಸಂಬಂಧವನ್ನು ನಿಭಾಯಿಸಲೇಬೇಕು. ಯಾಕಂದರೆ ಆ ಜವಾಬ್ದಾರಿಯನ್ನು ನಿರ್ವಹಿಸಲೇಬೇಕು. ಯಾಕಂದರೆ ಇದು ನಿಮ್ಮದೇ ಆದ ಆತ್ಮದ ಆಯ್ಕೆ ಆಗಿದೆ. ಹಾಗಾಗಿ ಇನ್ನೊಂದು ಸಾರಿ ಯಾರಾದರೂ ನಿಮಗೆ ಏನು ಕೆಲಸ ಮಾಡ್ತಾ ಇದ್ದೀನಿ, ಇಲ್ಲಿದ್ದು ನೀವು ಮಾಡೋದಾದರೂ ಏನು ಅಂತ ಹೇಳಿ ಕೇಳಿದವರಿಗೆ ಆತ್ಮವಿಶ್ವಾಸದಿಂದ ಉತ್ತರ ಕೊಡಿ. ನಾನು ಮನೆಯ ಡಿಪಾರ್ಟ್ಮೆಂಟ್ ನೋಡ್ಕೊಳ್ತಾ ಇದ್ದೀನಿ, ಅಂದರೆ ಮನೆಯ ಮ್ಯಾನೇಜರ್ ನಾನೇ ಆಗಿದ್ದೀನಿ ಅನ್ನೋ ರೀತಿಯಲ್ಲಿ ಆತ್ಮವಿಶ್ವಾಸದಿಂದ ಹೇಳ್ಕೊಳ್ಳಿ. ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸ್ಕೊಳ್ಬಾರ್ದು. ಅವರು ಆ ರೀತಿ ಅಂದರು ಅಂದರೆ ಅದು ಅವರ ದುರ್ಬಲತೆಯನ್ನು ತೋರಿಸ್ತಾ ಇದೆ. ನೀವು ಅದನ್ನು ಸಂಭಾಳಿಸ್ತಾ ಇದ್ದೀರಾ, ಅದಕ್ಕೋಸ್ಕರ ನೀವು ಆ ಒಂದು ಕೆಲಸಕ್ಕೆ ಆಯ್ಕೆ ಆಗಿದ್ದೀರಾ ಅನ್ನೋ ರೀತಿಯಲ್ಲಿ ತೊಗೊಳ್ಬೇಕು. ಅಂದರೆ ತುಂಬ ಒಂದು ಜವಾಬ್ದಾರಿಗಳನ್ನು ಯಾರಿಗೆ ಕೊಡ್ತಾರೆ, ಅದನ್ನು ನಿಭಾಯಿಸೋ ಅಂಥವ್ರಿಗೆ ಕೊಡ್ತಾರಲ್ವ, ಅದೇ ರೀತಿ ನೀವು ಕುಟುಂಬವನ್ನು, ಮಕ್ಕಳನ್ನು, ಹೊರಗಡೆ ಕೆಲಸ, ಅತ್ತೆ ಮಾವ, ಈ ರೀತಿ ಬಂದು ಹೋಗೋ ಸಂಬಂಧಿಕರನ್ನು ಎಲ್ಲರನ್ನೂ ನಿಭಾಯಿಸ್ತಾ, ಮನೆಯನ್ನು ನೋಡ್ಕೊಳ್ತಾ, ಅವರಿಗೆ ಹೋಗೋರಿಗೆ ಕಳಿಸ್ತಾ, ಮನೆಗೆ ಅವ್ರು ಬರೋದರಲ್ಲಿ ಮತ್ತು ಅವರಿಗೆಲ್ಲ ರೀತಿಯ ಸಿದ್ಧತೆ ಮಾಡ್ತಾ ಇದ್ದೀರಾ. ಅಂದರೆ ನಿಮಗೆ ಆ ಅರ್ಹತೆ ಇದೆ, ಅದಕ್ಕೋಸ್ಕರ ನಿಮ್ಗೆ ಅದು ಸಿಕ್ಕಿದೆ. ಅವರಿಗೆ ದುರ್ಬಲತೆ ಇದೆ, ಹಾಗಾಗಿ ಅದು ಅವ್ರಿಗೆ ಸಿಕ್ಕಿಲ್ಲ, ಅವ್ರಿಗೆ ಅದು ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಅವರು ಶಬ್ದಗಳ ಮೂಲಕ ಏನೋ ಒಂದು ರೀತಿಯಲ್ಲಿ ನಿಮಗೆ ಮನಸ್ಸಿಗೆ ನೋವಾಗೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಂದರೆ ಆ ಶಬ್ದಗಳ ಮೇಲೆ ಗಮನ ಕೊಡಬೇಡಿ. ನಿಮ್ಮ ಕರ್ತವ್ಯಗಳನ್ನು ಸಂಭಾಳಿಸ್ತಾ ಇದ್ದಾರಲ್ಲ ಅದರ ಬಗ್ಗೆ ದೃಷ್ಟಿಯನ್ನು ಹರಿಸಿ. ಖಂಡಿತ ನಿಮ್ಮದೇ ಆದ ಸ್ಥಾನಮಾನ, ಗೌರವವನ್ನು ನೀವು ಮೊದಲು ನಿಮಗೆ ಕೊಟ್ಕೊಳ್ಳೋದನ್ನು ಕಲೀರಿ. ಕೆಲಸ ಮಾಡಿ, ನಿಮಗೂ ಸ್ವಲ್ಪ ಸಮಯ ಕೊಟ್ಕೊಳ್ಳಿ.
ಖಂಡಿತ ಆಗ ಅವ್ರಿಗೆ ಅನಿಸುತ್ತೆ ಎಷ್ಟೊಂದು ಆತ್ಮವಿಶ್ವಾಸದಿಂದ ಇದ್ದೀರಾ ಅನ್ನೋ ರೀತಿಲಿ. ಅವ್ರು ಏನೇ ಅಂದರೂ ಅಂಥ ವಿಚಾರಕ್ಕೆ ಮನಸ್ಸನ್ನು ನೋವು ಪಡಿಸ್ಕೊಳ್ಳದೆ ನಾನು ಅದಕ್ಕೆ ಅರ್ಹ, ಅದಕ್ಕೋಸ್ಕರ ನಾನು ಅದಕ್ಕೆ ಆಯ್ಕೆ ಆಗಿದ್ದೀನಿ ಭಗವಂತನಿಂದ ಅನ್ನೋ ರೀತಿಲಿ ಆ ಸೇವೆಯನ್ನು ಮಾಡ್ತಾ ಮುಂದುವರಿದೆ. ಅಂದರೆ ನಿಮ್ಮ ಕರ್ತವ್ಯ ಜವಾಬ್ದಾರಿಗಳನ್ನು ನಿರ್ವಹಿಸೋದ್ರಲ್ಲಿ ನೀವು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋದು ಬೇಡ ಅನ್ನೋ ರೀತಿಲಿ ಬರ್ತದೆ. ಯಾರೋ ಏನೋ ಅಂತಿದ್ದಾರೆ ಅಂದರೆ ಅವ್ರ ಮಾತಿನ ಕಡೆ ಗಮನ ಕೊಡೋದು ಅಷ್ಟು ಸರಿಯಲ್ಲ. ಯಾಕಂದರೆ ಅದು ಅವರ ದುರ್ಬಲತೆಯನ್ನು ನಿಮ್ಮ ಮೇಲೆ ಹಾಕ್ತಾ ಇದ್ದಾರೆ ಅಷ್ಟೇ. ಇಂಥ ಒಂದು ವಿಚಾರವನ್ನು ಇಲ್ಲಿ ನೋಡ್ತಾ ಇರೋರ ಎನರ್ಜಿಯಲ್ಲಿ ಕಾಣಿಸ್ತಾ ಇತ್ತು ಅನಿಸುತ್ತೆ. ಅದಕ್ಕೋಸ್ಕರ ಈ ಮೆಸೇಜ್ ಅವರಿಗೆ ಆತ್ಮವಿಶ್ವಾಸಕ್ಕೆ ತುಂಬೋ ರೀತಿಲಿ ಗುರುವು ಕೊಡ್ತಾ ಇದ್ದಾರೆ ಅನಿಸುತ್ತೆ. ಹಾಗಾಗಿ ಆತ್ಮವಿಶ್ವಾಸದಿಂದ ಬದುಕಿ ಜೀವಿಸಿ, ಹಾಗೆ ನಿಮ್ಮ ಕರ್ತವ್ಯವನ್ನು ಸಂಭಾಳಿಸಿ. ನಿಮಗೆ ಆ ಶಕ್ತಿ ಇದೆ, ಖಂಡಿತ ಆ ಶಕ್ತಿಯನ್ನು ಗುರುವು ಕೊಡ್ತಾನೆ ಹೋಗ್ತಾರೆ. ಆತ್ಮವಿಶ್ವಾಸದಿಂದ ಉತ್ಸಾಹದಿಂದ ನೀವು ಕರ್ತವ್ಯಗಳನ್ನು ನಿಭಾಯಿಸ್ತೀನಿ ಅನ್ನೋ ರೀತಿಲಿ ಅವರಲ್ಲಿ ಪ್ರಾರ್ಥನೆ ಇಟ್ಟರೆ, ಒಂದು ಅವರಲ್ಲಿ ನೀವು ಸಮರ್ಪಣೆ ಆದರೆ ಖಂಡಿತ ಆ ಶಕ್ತಿ ನಿಮಗೆ ಕೊಡ್ತಾ ಹೋಗ್ತಾರೆ, ಸಿಗ್ತಾ ಹೋಗುತ್ತೆ. ಅದೇ ಅವ್ರ ಥರನೇ ನೀವು ಕೂಡ ದುರ್ಬಲತೆಗೆ ಜಾರಿಬಿಟ್ರೆ ಆ ಶಕ್ತಿಯ ಸಂಚಲನ ನಿಂತು ಹೋಗುತ್ತೆ. ದುರ್ಬಲತೆಯಿಂದ ನೀವೇ ಒಪ್ಕೊಂಡ್ಬಿಡ್ತೀರಲ್ಲ, ನನ್ನಿಂದ ಆಗೋದಿಲ್ಲ, ಅವ್ರು ಮಾಡ್ತಾ ಇಲ್ಲ, ನಾನು ಯಾಕೆ ಮಾಡಬೇಕು ಅನ್ನೋ ರೀತಿಲಿ ಅಂದ್ಕೊಳ್ಬೇಡಿ. ಆ ಶಕ್ತಿಯ ಸಂಚಲನ ನಿಮಗೆ ಹರಿದು ಬರುವ ಒಂದು ಹರಿವು ನಿಂತು ಹೋಗುತ್ತೆ. ಯಾಕಂದರೆ ನೀವು ಎಲ್ಲಿವರೆಗೂ ಆತ್ಮವಿಶ್ವಾಸದಿಂದ ನನ್ನಿಂದ ಆಗತ್ತೆ, ನನಗೆ ಖಂಡಿತ ಈ ಬ್ರಹ್ಮಾಂಡದಿಂದ, ನಾನು ನಂಬಿದ ಗುರುವಿನಿಂದ, ದೈವದಿಂದ ನನಗೆ ಆ ಶಕ್ತಿ ಸಿಗುತ್ತೆ, ಆ ಬಲ ಸಿಗುತ್ತೆ, ಆ ಅರ್ಹತೆ ಅವರೇ ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಫೀಲ್ ಮಾಡ್ತೀರೋ, ಆ ಶಕ್ತಿಯ ಅನುಭವ ನಿಮ್ಮಲ್ಲಿ ತುಂಬಾ ಆಧ್ಯಾತ್ಮಿಕ ಒಂದು ಅನುಭವದ ಜೊತೆ ನೀವು ಉತ್ಸಾಹದಿಂದ ಆ ಕೆಲಸವನ್ನು ಸಂಭಾಳಿಸ್ತೀರಾ, ಆ ಕರ್ತವ್ಯಗಳನ್ನು ನಿಭಾಯಿಸ್ತೀರಾ, ಹಾಗೆ ನಿಮ್ಮ ಆತ್ಮದ ಉದ್ದೇಶವನ್ನು ಪೂರ್ಣಗೊಳಿಸ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಗುರುವು ನಿಮಗೆ ಹೇಳ್ತಿದ್ದಾರೆ. ಅವರ ಮಾತಿನ ಪ್ರಕಾರ ನಿಮಗೆ ಸ್ವಲ್ಪ ಆದರೂ ಈ ಒಂದು ವಿಚಾರ ಅಂದರೆ ಸರಿ ಅಂತ ಹೇಳಿ ಅನಿಸಿದೆ. ಆದರೂ ಕೂಡ ಈ ಒಂದು ಅನುಭವವನ್ನು ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಸ್ವಲ್ಪ ಪ್ರಯತ್ನ ಪಡಿ, ಖಂಡಿತ ಸಾಧ್ಯ ಆಗುತ್ತೆ. ಕೆಲವರ ಎನರ್ಜಿಯ ಪ್ರಕಾರ ನೀವು ಎಷ್ಟು ನಂಬಿಕೆ ವಿಶ್ವಾಸ ಇಟ್ಟು ಗುರುವಿನಲ್ಲಿ ಸಮರ್ಪಣೆಯಾಗಿ ಅವರ ಜೊತೆ ನಿಮ್ಮ ಪ್ರಯಾಣವನ್ನು ಶುರು ಮಾಡಿದರೋ ಅಷ್ಟೇ ಬಾಬಾರವರ ಸಂಪರ್ಕ ನಿಮ್ಮ ಜೊತೆ ಅವಿನಾಭಾವವಾಗಿ ಸಾಗ್ತಾ ಇದೆ. ಅದು ಕಾಣಿಸ್ತಾ ಇಲ್ಲ, ಆದರೆ ಆ ಸ್ಪರ್ಶ ನಿಮ್ಮ ಮೇಲೆ ಒಂದು ಅವಿನಾಭಾವ ರೀತಿಯಲ್ಲಿ ಒಂದು ಕೃಪೆಯನ್ನು ಹರಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನಿಮ್ಮ ಜೀವನದ ಮಹತ್ವಪೂರ್ಣವಾದ ವಿಚಾರಗಳು ಈ ವಿಡಿಯೋದಲ್ಲಿ ರಿವೀಲ್ ಆಗಿದೆ. ನಿಮ್ಮಿಂದ ಆಗದ ಕೆಲಸ ಯಾವುದೂ ಇಲ್ಲ ಅಂತ ಹೇಳಿ ಗುರು ಹೇಳ್ತಿದ್ರೆ, ನೀವೇ ವಿನಾಕಾರಣ ಚಿಂತಿಸ್ತಾ ಇದ್ದೀರಾ, ಯೋಚಿಸ್ತಾ ಇದ್ದೀರಾ, ಅದು ನನ್ನಿಂದ ಸಾಧ್ಯನಾ ಅಂಥೇಳಿ. ಇಲ್ಲಿ ಗುರುವಿನ ಆಶೀರ್ವಾದ, ಕೃಪೆ, ಮಾರ್ಗದರ್ಶನ, ರಕ್ಷಣೆ ನಿಮ್ಮ ಮೇಲಿದೆ. ಆ ಒಂದು ವಿಚಾರ ನಿಮಗೆ ಸಂಪೂರ್ಣವಾಗಿ ಆ ವಿಚಾರದ ಮೇಲೆ ನಂಬಿಕೆ ಇದ್ದರೆ ಅಸಂಭವ ಅನ್ನೋದು ಯಾವುದೂ ಇಲ್ಲ. ಖಂಡಿತ ಅವರು ನಿಮಗೆ ದಾರಿ ತೋರಿಸ್ತಾರೆ. ಯಾವ ವಿಚಾರದಲ್ಲಿ ದಾರಿ ಮುಚ್ಚಿದೆ ಅಂತೇಳಿ ನೀವು ಅಂದ್ಕೊಂಡಿದ್ದೀರೋ ಆ ದಾರಿ ನಿಮಗೀಗ ತೆರೆದಿದೆ ಅನ್ನೋ ರೀತಿಯಲ್ಲಿ ಅನುಭವ ಆಗುತ್ತೆ. ಹಾಗೆ ತುಂಬ ಒಳ್ಳೆಯ ರೀತಿಯಲ್ಲಿ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಹತ್ತಿರ ಆಗೋದು ಕೆಲವರು ಕಾಣಿಸ್ತದೆ, ಬರ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ನಿಮ್ಮ ಜೀವನಕ್ಕೆ ಸಹಾಯದ ಮೂಲಕ, ಒಂದು ಭರವಸೆಯ ಮೂಲಕ ಕೆಲವರು ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ಬಲವಾದ ನಿರ್ಧಾರ ತಗೊಂಡು ನಾನು ಆ ಸಾಧನೆಯನ್ನು ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಒಂದು ಸಾಧನೆಯ ಕಡೆ ನೀವು ಹೋಗ್ತಾ ಇದ್ದೀರಾ. ಅದು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಗು ಆಗಿರ್ಬೋದು, ಯಾರೋ ಆಗಿರ್ಬೋದು ಹೋಗ್ತಾ ಇದ್ದಾರೆ. ಅವರಿಗೆ ನಿಮ್ಮ ಸಪೋರ್ಟ್ ಕೂಡ ತುಂಬ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೀವು ಕಂಡ ಕನಸು ನಾನು ಸಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಖಂಡಿತ ಹಾಗೆ ಆಗೋದೇ ಇಲ್ಲ ಅನ್ನೋ ರೀತಿಲಿ ಕೆಲವೊಂದು ವಿಚಾರಗಳನ್ನು ಕೈ ಬಿಟ್ಟಿದ್ರಲ್ಲ, ಆ ವಿಚಾರ ಅಸಂಭವ ಅಂದದ್ದು ಕೂಡ ಸಂಭವ ಆಗ್ತಾಯಿದೆ. ನಿಮಗೆ ಆಶ್ಚರ್ಯ ತರಿಸುತ್ತೆ. ಕೆಲವು ದಿನಗಳಲ್ಲಿ ನೀವು ಅಂದ್ಕೊಂಡಿದ್ದು ಆಗಲ್ಲ ಅಂಥೇಳಿ ಅಂದ್ಕೊಂಡು ಕೈ ಬಿಟ್ಟಿದ್ರಲ್ಲ, ಆ ವಿಚಾರಗಳು ನಿಮ್ಮ ಜೀವನದಲ್ಲಿ ಮರುಪ್ರವೇಶ ಪಡ್ಕೊಂಡು ಖಂಡಿತ ಸಂಭವವಾಗ್ತವೆ. ಯಾಕಂದರೆ ಅಂಥ ಆತ್ಮವಿಶ್ವಾಸದಿಂದ ನೀವೀಗ ಮುಂದೆ ಸಾಗ್ತಾಯಿದ್ದೀರಾ. ಆಧ್ಯಾತ್ಮಿಕತೆಯಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಾ ಅಂದರೆ ಒಂದು ಸ್ಪಿರಿಚುವಲ್ ಜರ್ನಿಯಲ್ಲಿ ನೀವು ಇದ್ದೀರಾ ಅಂದರೆ ಅಲ್ಲಿ ಎಲ್ಲದನ್ನೂ ಒಪ್ಕೊಳ್ಬೇಕು ಅಂತ ಇಲ್ಲ. ಕೆಲವರು ನಿಮ್ಮನ್ನು ವಂಚಿಸ್ತಾ ಇದ್ದಾರೆ, ಉಪಯೋಗಿಸ್ಕೊಳ್ತಾ ಇದ್ದಾರೆ ಅನ್ನೋ ರೀತಿಲಿ ಯಾರಾದರೂ ಒಂದು ವಿಚಾರ ನಿಮ್ಮ ಎದುರಿಗೆ ಕಾಣಿಸ್ತು ಅಂದರೆ ನೀವು ಅದನ್ನು ಒಪ್ಕೊಳ್ಬೇಕು ಅಂತ ಇಲ್ಲ. ಅದನ್ನು ನೀವು ಇಗ್ನೋರ್ ಮಾಡ್ಬೋದು, ಇಲ್ಲ ಅದನ್ನು ಎದುರಿಸ್ಬೋದು, ಇಲ್ಲ ಅವ್ರಿಗೆ ಹೇಳ್ಬೋದು ಈ ರೀತಿ ಮಾಡೋದು ತಪ್ಪು, ಅಂದರೆ ಭಗವಂತನ ಹೆಸರಲ್ಲಿ, ಗುರುವಿನ ಹೆಸರಲ್ಲಿ ಈ ರೀತಿ ಮಾಡೋದು ತಪ್ಪು, ಇದು ಮೋಸ ಆಗುತ್ತೆ ಅನ್ನೋ ರೀತಿಯಲ್ಲಿ ನೀವು ಧೈರ್ಯವಾಗಿ ಅದನ್ನು ಹೇಳಬೇಕು. ಎಲ್ಲದನ್ನು ಒಪ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಭಗವಂತ ಹೇಳ್ತಾ ಇಲ್ಲ, ಗುರು ಹೇಳ್ತಾ ಇಲ್ಲ. ಕೆಲವು ಖಂಡಿಸುವಂಥ ವಿಚಾರಗಳು ಕೂಡ ನಿಮ್ಮ ಎದುರಿಗೆ ಬರುತ್ತೆ. ಯಾಕಂದರೆ ನಿಮ್ಮ ಆತ್ಮಸಾಕ್ಷಿ ನಿಮ್ಮನ್ನು ಗೈಡ್ ಮಾಡ್ತಾ ಇದೆ. ನಾನು ಕೂಡ ನಿಮ್ಮ ಜೊತೆಗಿರೋದ್ರಿಂದ ನೀವು ಎಲ್ಲದನ್ನು ಒಪ್ಕೊಳ್ಬೇಕು ಅಂತಿಲ್ಲ. ನಿಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕೆಲವು ವಿಚಾರಗಳು ನಡೆದಾಗ ನೀವು ಅದನ್ನು ನಿಜವಾಗ್ಲೂ ಖಂಡಿಸಿ ಅನ್ನೋ ರೀತಿಯಲ್ಲಿ ಗುರು ಎಚ್ಚರಿಸ್ತಾ ಇದ್ದಾರೆ. ಹಾಗಾಗಿ ಯಾರಾದರೂ ನಿಮಗೆ ದೇವರ ಹೆಸರಲ್ಲಿ ಮೋಸ ಮಾಡಲಿಕ್ಕೆ ಬಂದಿದ್ದಾರೆ ಅಂದರೆ ನೀವು ಅದನ್ನು ಎದುರಿಸಿ ಅವರಿಗೆ ತಿಳಿಸಿ ಹೇಳಿ, ಅದರಿಂದ ಹೊರಗೆ ಬನ್ನಿ. ಪದೇ ನಿಮ್ಮನ್ನು ಕೆಳಗಿಟ್ಟು ಅಂದರೆ ನೀವು ಯಾವುದಕ್ಕೂ ಉಪಯೋಗ ಅಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡೋರು ಇದ್ದಾರೆ. ಇದು ನಿಮ್ಮ ಉತ್ಸಾಹವನ್ನು ಕುಗ್ಗಿಸ್ತಾ ಇದೆ. ಎಲ್ಲೋ ಒಂದು ರೀತಿಯಲ್ಲಿ ಅನಿವಾರ್ಯವಾಗಿ ಜೀವನ ನಡೆಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಆ ರೀತಿ ಜೀವನ ಮಾಡೋದು ಬೇಡ ಅನ್ನೋ ರೀತಿಯಲ್ಲಿ ಬರ್ತದೆ.
ನೀವು ಇಲ್ಲಿ ದುರ್ಬಲತೆಯ ಅನಿವಾರ್ಯತೆ ಜೀವನ ಮಾಡಲಿಕ್ಕೆ ಇಲ್ಲ. ಕೆಲವೊಂದು ಸಾರಿ ಅದನ್ನು ವಿರೋಧಿಸಿದಾಗ ನಿಮ್ಮ ಆತ್ಮದ ಉದ್ದೇಶ ಏನಾಗಿತ್ತು ಅನ್ನೋದು ಕೂಡ ಹೊರಗೆ ಬರುತ್ತೆ ಹೊಸ ತಿರುವಿನೊಂದಿಗೆ. ಹಾಗಾಗಿ ಬಲವಂತವಾಗಿ ಯಾವುದನ್ನು ಸಹಿಸ್ಕೊಳ್ಳೋದು ಬೇಡ. ನಿಮ್ಮದೇ ಆದ ಆತ್ಮ ಗೌರವವನ್ನು ಸ್ವಲ್ಪ ಕಾಪಾಡಿಕೊಳ್ಳೋದ್ರ ಕಡೆ ಗಮನ ಕೂಡ ಕೊಡಬೇಕು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನೀವು ಕೆಲಸ ಮಾಡ್ತಾ ಇರುವ ಜಾಗದಲ್ಲಿ ಸ್ವಲ್ಪ ಏನೋ ಕಿರಿಕಿರಿ ಆಯಿತು, ಇಲ್ಲ ನಿಮ್ಮ ಬಗ್ಗೆ ಏನಾದರೂ ಮಾತನಾಡಿದರು, ಇಲ್ಲ ಯಾವುದೋ ಒಂದು ಸಮಸ್ಯೆಯಿಂದ ನೀವೀಗ ನೊಂದಿದ್ದೀರಾ. ಹಾಗೆ ಕೆಲವು ಪ್ರಶ್ನೆ ನಿಮ್ಮ ಎದುರಿಗಿದೆ, ನಾನು ಏನು ಮಾಡಬೇಕು, ಯಾವ ದಾರಿನೂ ಕಾಣಿಸ್ತಾ ಇಲ್ಲ ಅಂತೇಳಿ ಗುರುವಿನ ಶರಣದಲ್ಲಿ ಇದ್ದೀರಾ ಅಂದರೆ ನಂಬಿಕೆ ಇಡಿ. ಒಂದು ಅಲ್ಲಿ ಏನೋ ನಡೆದಿದೆ ಅಂದರೆ ಆ ಸಮಯ ಸರಿ ಇರಲಿಲ್ಲ. ಆ ಸಮಯ ಎಷ್ಟು ದಿನ ಅಲ್ಲಿ ಗ್ಯಾಪ್ ಆಗಿದೆ ಅಲ್ಲ, ನೀವು ಅಲ್ಲಿಗೆ ಹೋಗಿಲ್ಲ, ಅಂತರ ಆಗಿದೆ, ಅಲ್ಲಿ ಏನೋ ನಡೆಯೋದಿತ್ತು, ಅದನ್ನು ತಪ್ಪಿಸ್ಲಿಕ್ಕೋಸ್ಕರನೇ ಗುರುವು ಆ ಯೋಜನೆಯನ್ನು ಮಾಡಿದರು. ಹಾಗಾಗಿ ನೀವು ಅನಿವಾರ್ಯವಾಗಿ ಇಲ್ಲಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಯಿತು. ನೀವು ಮತ್ತೊಮ್ಮೆ ಅಲ್ಲಿ ಹೋಗಿ ಕೆಲಸ ಮಾಡಬಾರ್ದು ಅಂತ ಇಲ್ಲ, ಆದರೆ ನೀವು ಕೂಡ ಆತ್ಮಗೌರವದೊಂದಿಗೆ ಬದುಕ್ತಾ ಇದ್ದೀರಾ ಅನ್ನೋದು ಅವರಿಗೆ ಅರ್ಥ ಮಾಡಿಸ್ಬೇಕಾಗಿತ್ತು ಅನ್ನೋದಕ್ಕೋಸ್ಕರ ಅಲ್ಲಿ ಸ್ವಲ್ಪ ಗ್ಯಾಪ್ ಆಯಿತು ಅಷ್ಟೇ. ಆದರೆ ನಿಮ್ಮ ಅವಶ್ಯಕತೆ ಅವರಿಗಿದೆ, ಅವರೀಗ ಕರೀತಾ ಇದ್ದಾರೆ, ನೀವು ಹೋಗಲ್ಲ ಅಂತ ಇದ್ದೀರಾ, ನಿಮಗೆ ಅದರ ಅವಶ್ಯಕತೆಯೂ ಇದೆ. ಹಾಗೆ ಹೊರಗಡೆ ಬೇರೆ ಕಡೆ ಹೋಗಬೇಕಾ ಅಂತೇಳಿ ಯೋಚಿಸ್ತಾ ಇದ್ದೀರಾ. ಈ ಎಲ್ಲ ಪ್ರಶ್ನೆಗಳ ಮಧ್ಯೆ ನೀವು ಮತ್ತೊಮ್ಮೆ ಖಂಡಿತ ಅಲ್ಲಿಗೆ ಹೋಗ್ಬೋದು. ಈಗ ಅವರು ನಿಮ್ಮನ್ನು ನೋಡುವ ದೃಷ್ಟಿಕೋನ ಬದಲಾಗುತ್ತೆ, ನೀವು ಅವರನ್ನು ನೋಡುವ ದೃಷ್ಟಿಕೋನ ಬದಲಾಗುತ್ತೆ. ಹಿಂದೆ ನೀವು ಪರಿಪೂರ್ಣವಾಗಿ ಅವರನ್ನು ನಂಬಿದರೆ, ಈಗ ಹಾಗಲ್ಲ. ಕೆಲಸದ ಕಡೆ ಅಷ್ಟೇ ಗಮನ ಹರಿಸಿ ಅಲ್ಲಿ ನಿಮ್ಗೆ ಏನು ಕೆಲಸ ಇದೆಯೋ ಅದನ್ನು ಮಾಡಿಕೊಂಡು ಪೂರೈಸಿಕೊಂಡು ನೀವು ಅಲ್ಲಿಂದ ಬರ್ತೀರ. ಆ ರೀತಿಯಾಗಿ ಅಂದರೆ ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಅದನ್ನು ಉಪಯೋಗಿಸ್ಕೊಂಡು ಬರ್ತೀರ. ಯಾಕಂದರೆ ಆವಾಗ ಹಿಂದೆ ಒಂದು ಮಾನವೀಯತೆ ದೃಷ್ಟಿಯಿಂದ ಅಲ್ಲಿ ನೀವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಒಳ್ಳೆಯದಾಗಲಿ ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ರಿ. ಆದರೆ ಈಗ ಅವರ ವರ್ತನೆಯನ್ನು ಅವರೇ ತೋರಿಸ್ಕೊಂಡಿದ್ದಾರೆ ಅಂದರೆ ಇಲ್ಲಿ ಗುರುವು ತೋರಿಸ್ಕೊಟ್ಟಿದ್ದಾರೆ. ಅಂಥವರಿಗೋಸ್ಕರ ನೀವು ಎಕ್ಸ್ಟ್ರಾ ಏನು ಮಾಡೋದು ಬೇಡ ಅನ್ನೋ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ. ಅವರು ಅದಕ್ಕೆ ಅರ್ಹರಲ್ಲ ಅನ್ನೋ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಆ ರೀತಿಯ ಒಂದು ಸಮಸ್ಯೆ ಎದುರಾಗಿತ್ತು. ನೀವು ಆ ಕೆಲಸದಲ್ಲಿ ಮತ್ತೆ ಜಾಯಿನ್ ಆಗ್ಬೋದು, ಏನು ತೊಂದರೆ ಇಲ್ಲ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಆದರೆ ಆತ್ಮವಿಶ್ವಾಸವನ್ನು ಬಿಟ್ಟು ಹೋಗೋದು ಬೇಡ. ಒಂದು ನೇರವಾದ ಮಾತುಕತೆಯೊಂದಿಗೆ ನಾನು ಮತ್ತೆ ಮರಳಿ ಬರ್ತಾ ಇದ್ದೀನಿ ಅಂದರೆ ನಾನು ಇಲ್ಲಿ ಅನಿವಾರ್ಯವಾಗಿ ಬರ್ತಾ ಇಲ್ಲ, ನಾನು ಇಲ್ಲಿ ತುಂಬ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಕೃತಜ್ಞತಾಪೂರ್ವಕವಾಗಿ ಬರ್ತಿದ್ದೀನಿ, ಅದನ್ನು ಮಿಸ್ಯೂಸ್ ಮಾಡ್ಕೋಬೇಡಿ ಅನ್ನೋ ರೀತಿಯಲ್ಲಿ ಹೇಳಿ ಹೋಗಿ, ಧೈರ್ಯವಾಗಿರಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ವಿಚಾರ. ನಿಮ್ಮ ಮೇಲೆ ಯಾರು ಒಂದು ನೆಗೆಟಿವ್ ಪ್ರಭಾವವನ್ನು ಬೀರಬೇಕು ಅಂತೇಳಿ ಹಂಬಲಿಸ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ನೀವು ಚಿಂತೆ ಮಾಡೋದು ಬೇಡ. ಯಾಕಂದರೆ ಅವರನ್ನು, ಆ ವಿಚಾರವನ್ನು, ನಿಮಗಿದ್ದ ಆತಂಕ, ಭಯವನ್ನು ಎಲ್ಲವನ್ನ ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿದ್ದೀರಾ ಅಂದರೆ ಅದರ ಭಾರವನ್ನು ಅವರು ಹೊತ್ತಿದ್ದಾರೆ. ಹಾಗಾಗಿ ನೀವು ಆ ಭಾರ ಮುಕ್ತರಾಗಿದ್ದೀರಾ. ನಿಮ್ಮ ಪ್ರಾಮಾಣಿಕ ಪ್ರಯತ್ನದೊಂದಿಗೆ, ಒಳ್ಳೆಯ ವಿಚಾರದೊಂದಿಗೆ ನೀವು ಮುಂದೆ ಹೋಗಿ ನಿಮ್ಮ ಸಾಧನೆ ಏನಿದೆ, ನಿಮ್ಮ ಮನಸ್ಸಲ್ಲಿ ಯಾವ ಕನಸನ್ನು ಈಡೇರಿಸ್ಕೊಳ್ಬೇಕು ಅಂತಿದೆ ಅದರ ಕಡೆ ನೀವು ಗಮನ ಹರಿಸಿ. ಅಂದರೆ ಇಲ್ಲಿ ಗುರುವೇ ಹೇಳ್ತಾ ಇರೋದು, ನಾನು ನಿನಗೆ ಏನು ಆತಂಕ ಉಂಟಾಗಿದೆಯೋ, ಭಯ ಉಂಟಾಗಿದೆಯೋ ಯಾವ ವಿಚಾರದಲ್ಲಿ, ಅವರನ್ನು ನಾನು ಗಮನಿಸ್ತಾ ಇದ್ದೀನಿ. ನೀನೀಗ ಮುಂದೆ ಹೋಗು, ನಿನ್ನ ಒಂದು ಜೀವನದ ಯಾವ ಒಂದು ಆಸೆ ಇದೆಯೋ ಅದನ್ನು ಈಡೇರಿಸ್ಕೊಳ್ಳೋಕ್ಕೆ ನಾನು ಅವಕಾಶ ಕೊಡ್ತಾ ಇದ್ದೀನಿ. ನಾನು ನಿನ್ನನ್ನು ಸುತ್ತುವರೆದು ರಕ್ಷಣೆ ಮಾಡ್ತಿದ್ದೀನಿ, ಹಾಗೆ ಮಾರ್ಗದರ್ಶನನೂ ಕೂಡ ಮಾಡ್ತೀನಿ, ಸಹಾಯ ಕೂಡ ನಿನಗೆ ಸಿಗುತ್ತೆ. ಆ ದಾರಿಯಲ್ಲಿ ಖಂಡಿತ ಮುಂದೆ ಹೋಗು ಅನ್ನೋ ರೀತಿಯಲ್ಲಿ ಗುರುವು ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ. ನಿಮ್ಮನ್ನು ಜೊತೆಗೆ ಇಟ್ಕೊಂಡು ಆ ದಾರಿಯಲ್ಲಿ ಹೋಗು, ನಾನು ಆ ದಾರಿಯನ್ನು ಸ್ವಚ್ಛಗೊಳಿಸಿದ್ದೀನಿ ಖಂಡಿತ ಅಂತ ಹೇಳಿ ತೋರಿಸ್ತಾ ಇದೆ. ಅಂದರೆ ನೀವು ಯಾವ ದಾರಿ ಆಯ್ಕೆ ಮಾಡ್ಕೊಂಡಿದ್ದೀರೋ ಆ ದಾರಿ ಸರಿ ಇದೆ. ನೀವು ಸರಿ ಪ್ರಯತ್ನ ಪಡಬೇಕು. ಏಳು ಬೀಳು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ನೀವು ದಡದಲ್ಲೇ ನಿಂತಿದ್ರೆ ನೀವು ಯಾವಾಗಲೂ ಈಜು ಕಲಿಯೋದಿಲ್ಲ ಅನ್ನೋ ರೀತಿಲಿ. ಅಂದರೆ ಕೆರೆಯ ದಡದಲ್ಲಿ ನಿಂತು ನಾನು ಈಜ್ಬೋದಾ, ಉದ್ದ ಇದೆಯಾ, ಇಲ್ಲ ಅಂದರೆ ಇದು ನೀರು ಬಿಸಿ ಇದೆಯಾ, ತಣ್ಣಗಿದೆಯಾ, ಅಪ್ಪ ಏನು ಮಾಡೋದು ಏನು ಅನ್ನೋ ರೀತಿಲಿ ಯೋಚಿಸ್ತಾ ನಿಂತರೆ ನೀವು ಯಾವತ್ತಿಗೂ ಈಜು ಕಲಿಯೋದಿಲ್ಲ. ನೀವು ಮಾರ್ಗದರ್ಶಕರನ್ನು, ಸರಿಯಾದ ಮಾರ್ಗದರ್ಶಕರೊಂದಿಗೆ ಈಜು ಕಲೀಲಿಕ್ಕೆ ಪ್ರಯತ್ನ ಪಟ್ಟರೆ ಆತ್ಮವಿಶ್ವಾಸದಿಂದ ಖಂಡಿತ ಅದು ಸಾಧ್ಯ ಆಗುತ್ತೆ. ಅದೇ ರೀತಿ ನೀವೀಗ ಯಾವ ಕೆಲಸದಲ್ಲಿ ಮುಂದೆ ಹೋಗಬೇಕು ಅಂತ ಇದ್ದೀರ ಅಲ್ಲಿ ಏನಾದರೂ ತೊಂದರೆ ಆಗ್ಬೋದಾ, ಏರಿಳಿತ ಆಗ್ಬೋದಾ ಅನ್ನೋ ರೀತಿಯಲ್ಲಿ ನೀವು ಇಲ್ಲೇ ನಿಂತು ಯೋಚಿಸ್ತಿದ್ರೆ ನೀವು ಮುಂದೆ ಹೋದಾಗಲೇ ತಾನೇ ಅದರ ಅನುಭವದೊಂದಿಗೆ ನೀವು ಕೆಲವು ಪಾಠಗಳನ್ನು ಕಲಿತಾ, ಹಾಗೆ ಕೆಲವೊಂದು ಬದಲಾವಣೆಯನ್ನು ಮಾಡ್ತಾ, ಕೆಲವರ ಸಹಾಯದೊಂದಿಗೆ ನೀವು ಜೀವನದಲ್ಲಿ ಅರ್ಥಪೂರ್ಣವಾದ ಕೆಲವು ಮೆಸೇಜ್ಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಕೆಲವು ಜನರ ವಿಚಾರಗಳನ್ನು ಇಗ್ನೋರ್ ಮಾಡ್ತಾ ಜೀವನದ ಪರಿಪಾಠದ ಜೊತೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇಲ್ಲಿ ಏನಾದರೂ ನಿಮಗೆ ಸಿಗಬೇಕು ಅಂದರೆ ಪರಿಶ್ರಮ ಇರಬೇಕು. ಇಷ್ಟು ಪರಿಶ್ರಮ ಪಡಲಿಲ್ಲ ಅಂದರೆ ನೀವು ಅದನ್ನು ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಯಾವುದೇ ಆಗಲಿ ಒಂದು ಸಂತೋಷವನ್ನು ನೀವು ಎಂಜಾಯ್ ಮಾಡಬೇಕು ಅಂದರೆ ಅದ್ರ ಹಿಂದೆ ಒಂದು ದುಃಖವನ್ನು ಅನುಭವಿಸ್ತಿರಬೇಕು. ಆ ದುಃಖದ ನಂತರ ಬಂದ ಒಂದು ಸಂತೋಷ ಇರುತ್ತಲ್ಲ, ಅದು ಅರ್ಥಪೂರ್ಣವಾಗಿರುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಆ ದಾರಿ ಸರಿ ಇದೆಯಾ ಅನ್ನೋದು ಯೋಚನೆ ಮಾಡೋದಕ್ಕಿಂತ ಗುರುವಿನಲ್ಲಿ ಸಮರ್ಪಣೆ ಮಾಡಿ ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಿರ್ಧಾರ ತಗೊಂಡು ಮುಂದೆ ಹೋಗಿ. ಈ ಸಮಯ ಕೂಡ ಒಳ್ಳೆಯದಿದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ವೈಯಕ್ತಿಕ ಜೀವನದಲ್ಲಿ ಯಾರೋ ನಿಮ್ಮಿಂದ ದೂರ ಆಗಿರ್ಬೋದು, ಇಲ್ಲ ನೀವು ಪ್ರೀತಿ ಮಾಡುವ ವ್ಯಕ್ತಿ ದೂರ ಆಗಿರ್ಬೋದು. ಈಗ ನಿಮಗೆ ಅವ್ರ ಜೊತೆ ಮಾತನಾಡಬೇಕು ಅಂತ ಹೇಳಿ ಅನ್ನಿಸ್ತಾ ಇದೆ. ಆ ಒಂದು ಪ್ರಾರ್ಥನೆ ಗುರುವಿನಲ್ಲಿದೆ. ಖಂಡಿತ ಈ ಸಮಯದಲ್ಲಿ ಅವರಿಂದ ನಿಮ್ಮಂಥವರಿಗೆ ಒಂದು ಮೆಸೇಜ್ ಸಿಗ್ತಾ ಇದೆ. ಅಂದರೆ ಮಕ್ಕಳು ದೂರ ಆಗಿದ್ದಾರೋ, ಯಾರು ದೂರ ಆಗಿದ್ದಾರೋ ಅವ್ರ ಜೊತೆ ಮಾತನಾಡಬೇಕು ಅಂತೇಳಿ ನಿಮಗೆ ಮನಸ್ಸು ತುಂಬ ಹಾತೊರಿತಾ ಇದೆ. ಅಂದರೆ ಇಲ್ಲಿ ನೀವು ಯಾವುದಾದ್ರೂ ಒಂದು ಹಳೆಯ ಒಂದು
ಗೆಳೆಯನೊಂದಿಗೆ ಮಾತನಾಡುವ ಚಿತ್ರವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಅಂದರೆ ಅವ್ರ ಜೊತೆ ಕಳೆದ ಒಳ್ಳೆಯ ಒಂದು ಅನುಭವ ಯಾವುದಾದ್ರೂ ರೀತಿಯಿಂದ ನಿಮ್ಮಲ್ಲಿ ಆತನ ಬಗ್ಗೆ ಯಾವುದೇ ವ್ಯಕ್ತಿ ಮಾತನಾಡಲು ತೊಡಗ್ಬೋದು. ಆ ಸ್ನೇಹಿತ ನಿಮಗೆ ಫೋನ್ ಕೂಡ ಮಾಡ್ಬೋದು, ಅಥವಾ ಅವನಿಂದ ನಿಮಗೊಂದು ಪತ್ರ ಕೂಡ ಬರ್ಬೋದು, ಮೆಸೇಜ್ ಕೂಡ ಸಿಗ್ಬೋದು, ಏನೋ ಒಂದು ಉಡುಗೊರೆ ಕೂಡ ಬರ್ಬೋದು, ಇಲ್ಲ ಅವರೇ ಮಾತನಾಡ್ಬೋದು ಬರ್ಬೋದು. ಜೊತೆ ಮಾತನಾಡಿದ ಕಳೆದ ಅನುಭವವನ್ನು ಪದೇ ಪದೇ ಅವರನ್ನು ಮನದಲ್ಲಿ ಸ್ಮರಣೆ ಮಾಡಿಕೊಂಡು ನೆನಪು ಮಾಡಿಕೊಂಡು ಮ್ಯಾನಿಫೆಸ್ಟ್ ಮಾಡಿ ಅಂತೇಳಿ ಹೇಳ್ತಿದ್ರೆ 3 ದಿನ ಸತತವಾಗಿ ಮಾಡಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಇಲ್ಲ ಮಲಗೋದಕ್ಕಿಂತ ಮೊದಲು ಖಂಡಿತ ನಿಮ್ಮ ಸಂದೇಶ ಗುಪ್ತವಾಗಿ ರವಾನಿಸಲ್ಪಡುತ್ತೆ ಸಚೇತ ಮನಸ್ಸಿನೊಂದಿಗೆ. ನೀವು ನಿರೀಕ್ಷಿಸಿದ ಸಮಯ ನಿಮ್ಮ ಎದುರಿಗಿದೆ, ಅದರ ಉಪಯೋಗವನ್ನು ಒಳ್ಳೆಯ ರೀತಿಯಲ್ಲಿ ಪಡ್ಕೊಳ್ಳಿ, ಸಾರ್ಥಕ ಪಡಿಸ್ಕೊಳ್ಬೇಕು ಆ ಸಮಯವನ್ನು ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ನೀವು ಇದನ್ನು ನಿಮ್ಮ ಭಾವಿ ಜೀವನದ ನಿರ್ಮಾಣ ಮಾಡುವ ಒಂದು ಸಶಕ್ತ ಸಮಯವಾಗಿ ಬದಲಾಯಿಸ್ಕೊಳ್ಬೋದು. ಮುಂದಿನ ಸಲ ನೀವು ಯಾರನ್ನಾದರೂ ಕಾಯುವ ಸಮಯದಲ್ಲಿ ಅದೇ ಖಾಲಿ ಸಮಯದ ಲಾಭವನ್ನು ಪಡೆದುಕೊಳ್ಳಿ. ನಿಮ್ಮ ಎಲ್ಲ ಬಯಕೆಯ ವಸ್ತುಗಳನ್ನು ಪಡೆಯುವ ಕಲ್ಪನೆಯನ್ನು ನೀವು ಮಾಡಿಕೊಳ್ಬೇಕು. ನೀವು ಈ ಕೆಲಸವನ್ನು ಯಾವುದೇ ಸ್ಥಳದಲ್ಲಿ ಯಾವುದೇ ಕಾಲದಲ್ಲಿ ಮಾಡಬಹುದು. ಬದುಕಿನ ಪ್ರತಿಯೊಂದು ಸ್ಥಿತಿಯನ್ನು ಸಕಾರಾತ್ಮಕ ಸ್ಥಿತಿಯನ್ನಾಗಿ ಬದಲಿಸಿಕೊಳ್ಳುವ ಶಕ್ತಿ ನಿಮ್ಮಲ್ಲಿದೆ ಅನ್ನೋ ರೀತಿಯಲ್ಲಿ ಗುರುವಿನ ಸಂದೇಶ ಸಿಗ್ತದೆ. ಬದುಕಿನ ಪ್ರತಿಯೊಂದು ಘಟನೆಯ ಬಗ್ಗೆ ಮೊದಲೇ ಯೋಚಿಸಬೇಕು. ಯೋಚಿಸ್ತಾ ಸಕಾರಾತ್ಮಕ ಪರಿಣಾಮದ ಕಲ್ಪನೆಯನ್ನು ಮಾಡುವಂಥ ಅಭ್ಯಾಸ ಮಾಡಿಕೊಳ್ಬೇಕು. ನನ್ನಿಂದ ಆಗೋದೇ ಇಲ್ಲ, ಅವ್ರು ನನಗೆ ಸಿಗೋದೇ ಇಲ್ಲ, ಅದು ನಾನು ಮಾಡೋದೇ ಇಲ್ಲ ಅನ್ನೋ ರೀತಿ ಇಷ್ಟೇ ನನ್ನ ಜೀವನ, ನನ್ನನ್ನು ಇನ್ನೊಬ್ಬರು ತಮಾಷೆಯಾಗಿ ನೋಡ್ತಾ ಇದ್ದಾರೆ, ನನ್ನಿಂದ ಏನೂ ಆಗೋಲ್ಲ ಅಂತ ಹೇಳಿ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ. ಅದನ್ನೇ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಅಂದರೆ ಅವರು ಹೇಳುವ ಮಾತುಗಳನ್ನು ಪದೇ ಪದೇ ನೀವು ಯೋಚಿಸ್ತಾ ಇದ್ದೀರಾ. ಇದರ ಬದಲು ಅವ್ರು ಹೇಳುವ ಮಾತುಗಳನ್ನು ಇಗ್ನೋರ್ ಮಾಡಿ, ಅವ್ರು ಹೇಳ್ತಾ ಇರೋದು ಕೆಲವೊಂದು ಭ್ರಮೆ, ಅದು ನನ್ನನ್ನು ಭ್ರಮೆ ಮಾಡ್ತಾ ಇದೆ, ಅದನ್ನು ದೂರ ತಳ್ಳೋಣ, ನನ್ನಿಂದ ಸಾಧ್ಯ, ನನ್ನಿಂದ ಆಗತ್ತೆ ಅನ್ನೋ ರೀತಿಯಲ್ಲಿ ನಿಮ್ಮ ಕನಸುಗಳನ್ನು ನಿಮ್ಮ ಕಣ್ಮುಂದೆ ತಂದಿಟ್ಕೊಂಡು ಅದು ನೀವೇ ಅನುಭವಿಸ್ತಾ ಇದ್ದೀರಾ. ನಿಮ್ಮ ಕನಸೇನೋ ಒಂದು ಉತ್ತಮ ಕೆಲಸ, ಅದು ನೀವೀಗ ಮಾಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ನೀವು ಕಾಣಬೇಕು. ನೀವು ಇಷ್ಟಪಟ್ಟ ವ್ಯಕ್ತಿಯ ಜೊತೆ ನೀವು ಜೀವಿಸ್ತಾ ಇದ್ದೀರಾ, ಒಳ್ಳೆಯ ಜೀವನ ಮಾಡ್ತಾ ಇದ್ದೀರಾ, ಅದನ್ನು ಕಲ್ಪನೆ ಮಾಡ್ಕೊಳ್ಳಿ. ನಿಮ್ಮ ಮಗುವನ್ನು ನಿಮ್ಮ ಮಡ್ಲಲ್ಲಿ ಆಡಿಸ್ತಾ ಇದ್ದೀರಾ, ನಿಮ್ಮ ಹೊಟ್ಟೆಯಲ್ಲಿ ಆ ಮಗುವನ್ನು ಇಟ್ಕೊಂಡಿದ್ದೀರಾ, ನಿಮ್ಮ ಮದುವೆ ಆಗ್ತಾ ಇದೆ. ಈ ರೀತಿಯಾಗಿ ನೀವು ಕಲ್ಪನೆ ಮಾಡ್ಕೊಳ್ತಾ ಇಲ್ಲ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ನಂಬಿಕೆ ಇಡಬೇಕಷ್ಟೇ. ವ್ಯಕ್ತವಾದ ಜನರ ನೆಗೆಟಿವ್ ಭಾವನೆಗಳನ್ನು ನಿಮ್ಮ ಮನಸ್ಸಲ್ಲಿ ಎಷ್ಟು ಬಲವಾಗಿ ಕಲ್ಪನೆ ಮಾಡಿಕೊಂಡು ಚಿತ್ರಹಿಂಸೆ ಮಾಡ್ತಾ ಇದ್ದೀರಲ್ಲ, ಅವ್ರು ಹೇಳಿದ್ದೇ ಆಗಿಬಿಡುತ್ತಾ, ಅವ್ರು ನನಗೆ ಹೀಗೆ ಹೇಳ್ತಾ ಇದ್ದಾರೆ, ಖಂಡಿತ ಅದು ನನ್ನಿಂದ ಆಗೋದಿಲ್ಲ ಅನ್ನೋ ರೀತಿಲಿ ನೀವು ಯೋಚಿಸ್ತಾ ಇದ್ದೀರಾ. ಅದನ್ನು ಹೊರ ತೆಗೆದು ನನ್ನಿಂದ ಸಾಧ್ಯ, ನಾನು ಈ ಸಾಧನೆಯನ್ನು ಮಾಡಬೇಕು ಅಂತಿದ್ದೀನಿ, ಅದರಲ್ಲಿ ನಾನು ಹೆಜ್ಜೆ ಇಡೋಣ, ಆ ಸಾಧನೆ ನನ್ನನ್ನು ನನ್ನ ಆತ್ಮದ ಉದ್ದೇಶದ ಕಡೆ ಕರ್ಕೊಂಡು ಹೋಗುತ್ತಾ, ಖಂಡಿತ ಅದು ಏನೋ ಒಂದು ತಿರುವನ್ನು ಕೊಡುತ್ತೆ, ಇಲ್ಲ ನನ್ನ ಇಚ್ಛೆಯೇ, ನಾನು ಕಂಡಂಥ ಇಚ್ಛೆಯನ್ನೇ ಪೂರ್ಣಗೊಳಿಸ್ಕೊಡುತ್ತೆ ಅನ್ನೋ ರೀತಿಲಿ ನೀವು ಯಾವಾಗಲೂ ದೃಢ ವಿಶ್ವಾಸದಿಂದ ಅದನ್ನು ನೀವು ಅನುಭವವನ್ನು ಹೊಂದಬೇಕು. ಅದ್ರ ಜೊತೆ ಖಂಡಿತ ಅದು ನಡೆಯುತ್ತೆ. ಈಗ ನೀವು ಯಾವುದೋ ಕಡೆ ಒಂದು ವೆಹಿಕಲ್ಸ್ ತೊಗೊಂಡು ಹೋಗ್ತಾ ಇರ್ತೀರ, ಅಲ್ಲಿ ತುಂಬ ರಶ್ ಇರುತ್ತೆ. ಯಾವಾಗಲೂ ನೀವು ಅಂದ್ಕೊಳ್ತಾ ಇರ್ತೀರಲ್ಲ, ತುಂಬ ರಶ್ ಇರುತ್ತೆ, ಅಲ್ಲಿ ಒಂದು ಸ್ವಲ್ಪ ಪಾರ್ಕ್ ಮಾಡೋಕ್ಕೂ ಕೂಡ, ನನಗೆ ಗಾಡಿ ಪಾರ್ಕ್ ಮಾಡೋಕ್ಕೂ ಕೂಡ ಜಾಗ ಸಿಗೋದಿಲ್ಲ. ಇದನ್ನೇ 100 ಸಾರಿ ನೀವು ಹೇಳ್ಕೊಂಡು ಹೋಗಿರ್ತೀರ, ಖಂಡಿತ ಅದು ಮ್ಯಾನಿಫೆಸ್ಟ್ ಆಗಿರುತ್ತೆ, ನಿಮಗೆ ಅದೇ ರೀತಿ ಆಗಿರುತ್ತೆ. ಅದೇ ಖಂಡಿತ ಅಲ್ಲೊಂದು ನನಗೋಸ್ಕರ ಒಂದು ಸ್ಥಳ ಡಿಸರ್ವ್ ಆಗಿರುತ್ತೆ, ನನಗೆ ಅದು ನಂಬಿಕೆ ಇದೆ, ಯಾವಾಗಲೂ ನನಗೆ ಸಿಗುತ್ತೆ, ಈ ಸಾರಿನೂ ನನಗೆ ಸಿಗುತ್ತೆ ಅಂತೇಳಿ ನೀವು ಅಂದ್ಕೊಂಡು ಹೋದ್ರಿ ಅಂದರೆ ಖಂಡಿತ ಅದು ನಡೆಯುತ್ತೆ. ಈ ರೀತಿ ವ್ಯಕ್ತಿತ್ವ ನಿಮ್ಮದಿದೆ, ಆದರೂ ಕೂಡ ಕೆಲವೊಂದು ಜನರು ನಿಮ್ಮನ್ನು ದಾರಿ ತಪ್ಪಿಸ್ತಾ ಇದ್ದಾರೆ, ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುವ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಕೆಲವೊಂದು ಸಾರಿ ನಿಮ್ಮ ಬಗ್ಗೆ ನಿಮಗೆ ಆತ್ಮವಿಶ್ವಾಸ, ಗೌರವ, ಪ್ರೇಮವನ್ನು ಕಳ್ಕೊಂಡು ಎಲ್ಲೋ ಒಂದು ರೀತಿಯಲ್ಲಿ ಹುಚ್ಚರ ಅನುಭವವನ್ನು ಅನುಭವಿಸಿದ್ದು ಉಂಟು, ನೀವು ಅತ್ತಿದ್ದು ಉಂಟು. ಬದುಕಿನುದ್ದಕ್ಕೂ ಬರೀ ಕೇವಲ ಸಂಘರ್ಷಗಳೇ ಆಯಿತು. ಮಕ್ಕಳ ಮದುವೆ ಯೋಚನೆ, ಚಿಂತೆ, ಮಕ್ಕಳ ಒಂದು ಸಂತಾನ ಆಗಿಲ್ಲ, ಇನ್ಯಾವುದೋ ರೀತಿಯಲ್ಲಿ ಕೇವಲ ನಕಾರಾತ್ಮಕ ಚಿಂತನೆಗಳನ್ನೇ ಹೆಚ್ಚಾಗಿ ಮಾಡಿಬಿಟ್ಟಿದ್ದೀರಾ. ಲೆಕ್ಕ ಹಾಕಿ ನೋಡಿದರೆ ಪಾಸಿಟಿವ್ ಎನರ್ಜಿ ಅಂದರೆ ಆ ರೀತಿಯ ಆಲೋಚನೆಗಳು ನಿಮ್ಮಲ್ಲಿ ತುಂಬ ಕಡಿಮೆ ಇತ್ತು, ನಕಾರಾತ್ಮಕ ಚಿಂತನೆಗಳೇ ನಿಮ್ಮಲ್ಲಿ ಹೆಚ್ಚಿತ್ತು. ಹಾಗಾಗಿ ಅದೇ ರೀತಿ ನಿಮ್ಮ ಜೀವನ ಭಿನ್ನವಾದ ವ್ಯಕ್ತಿತ್ವದೊಂದಿಗೆ ಕೆಲವೊಂದು ವಿಚಾರಗಳನ್ನು ನಿಮ್ಮ ಎದುರಿಗೆ ಕ್ಲಿಷ್ಟವಾಗಿ ತಂದಿಟ್ಟಿದೆ. ಅದೇ ನೀವು ಪಾಸಿಟಿವ್ ಆದ ಒಂದು ಯೋಜನೆಗಳನ್ನು ಮಾಡ್ತಾ ಸಾಕಿದಾಗ ಮೊದಲು ಅದು ಎಲ್ಲೋ ಒಂದು ರೀತಿಯಲ್ಲಿ ಕಸಿವಿಸಿ ಮಾಡ್ಬೋದು, ಇದು ನಡೆಯುತ್ತಾ ಅನ್ನೋ ರೀತಿಯಲ್ಲಿ. ಆದರೆ ನಿಮ್ಮ ನಂಬಿಕೆ ಇಲ್ಲಿ ಗುರುವಿನ ಶರಣದಲ್ಲಿದ್ದಾಗ ಖಂಡಿತ ಆ ವಿಚಾರಗಳು ನಡೆಯುತ್ತೆ. ಕರ್ಮಕ್ಕನುಸಾರವಾಗಿಯೇ ಫಲ ಸಿಗೋದು. ಆದರೆ ಆ ಕರ್ಮದ ಶುದ್ಧೀಕರಣ ಕೂಡ ಅವ್ರು ಮಾಡ್ತಾ ಇದ್ದಾರಲ್ಲ, ನಿಮ್ಮ ಜೊತೆಗಿದ್ದಾರಲ್ಲ, ಆ ಕೆಟ್ಟ ಕರ್ಮವನ್ನು ಒಳ್ಳೆಯ ಕರ್ಮವಾಗಿ ಕನ್ವರ್ಟ್ ಮಾಡ್ಕೊಳ್ಳೋ ಒಂದು ಜ್ಞಾನವನ್ನು, ಒಂದು ಮಾರ್ಗದರ್ಶನವನ್ನು ಗುರುವೇ ಮಾಡ್ತಾ ಇರೋದ್ರಿಂದ ಇಲ್ಲಿ ಕರ್ಮ ಲೆಕ್ಕಕ್ಕೆ ಬರೋದಿಲ್ಲ. ಅಂದರೆ ನೀವು ಅವರ ಶರಣದಲ್ಲಿದ್ದೀರಾ, ಒಳ್ಳೆಯದ್ರ ಬಗ್ಗೆ ಯೋಚಿಸಬೇಕು, ಕರ್ಮದ ಉದ್ದೇಶ ಒಳಿತಿನಿಂದ ಕೂಡಿರಬೇಕು. ಇವತ್ತಿನ ನಿಮ್ಮ ಇಷ್ಟು ಒಂದು ಒಳ್ಳೆಯ ಯೋಜನೆ ಇದೆಯಲ್ಲ, ಅದು ನಾಳೆಯ ಬದುಕಾಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಆತ್ಮವಿಶ್ವಾಸ ಕಳ್ಕೊಳ್ಳೋದು ಬೇಡ, ಯಾರೋ ನಿಮ್ಮ ಬಗ್ಗೆ ಏನೋ ಮಾತನಾಡ್ತಾ ಇದ್ದಾರೆ ಅಂತೇಳಿ ಚಿಂತಿಸೋದು ಬೇಡ. ಅವ್ರ ಕರ್ಮ ಅವರು ವೃದ್ಧಿ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಕರ್ಮ ಏನಿದೆ, ನಿಮ್ಮ ದೃಷ್ಟಿಕೋನ, ನಿಮ್ಮ ಸಾಧನೆ, ನಿಮ್ಮ ಕನಸು, ನಿಮ್ಮ ಬದುಕನ್ನು ಸುಂದರವಾಗಿಸ್ಕೊಳ್ಳೋದು, ಅದರ ಕಡೆ ನೀವು ಫೋಕಸ್ ಮಾಡಿದರೆ ಸಾಕು. ಅಂದರೆ ಅದೇ ಮ್ಯಾನಿಫೆಸ್ಟ್ ಆಗ್ತಾ ಹೋಗುತ್ತೆ. ಅವ್ರು ಏನು ಯೋಚಿಸ್ತಾ ಇದ್ದಾರೆ, ನಿಮ್ಮನ್ನು ಹಾಳು ಮಾಡಬೇಕು, ನಿಮ್ಮಿಂದ ಯಾವುದೇ ರೀತಿ ಒಂದು ಉನ್ನತ ಕೆಲಸ ಕಾರ್ಯಗಳು ಆಗಬಾರ್ದು, ನೀವು ಅವ್ರ ಎದುರಿಗೆ ತುಚ್ಛವಾಗಿ ಬದುಕಬೇಕು ಅನ್ನೋದು ಅವರ ಮ್ಯಾನಿಫೆಸ್ಟ್ ಆಗಿರುತ್ತೆ.
ಕರ್ಮ ಯಾವ ರೀತಿ ಹೇಳುತ್ತೆ ಹೇಳ್ರಿ, ಅವ್ರು ಏನನ್ನು ಕೊಡ್ತಾರೋ, ಏನನ್ನು ಯೋಚಿಸ್ತಾರೋ ಅದೇ ಅವರಿಗೆ ಮರಳಿ ಸಿಗುತ್ತೆ. ಅದು ಅವರಿಗೆ ಸಿಗುತ್ತೆ, ಇವತ್ತಲ್ಲ ನಾಳೆ ಖಂಡಿತ ಕಟ್ಟಿಟ್ಟ ಬುತ್ತಿ ಅದು ಅವ್ರಿಗೆ ಹೋಗುತ್ತೆ. ಈ ಕ್ಷಣ ನೀವು ಅದನ್ನು ಯೋಚಿಸ್ತಾ ಇದ್ದಾರೆ, ಅವ್ರು ಹಾಗೆ ಮಾಡ್ತಾ ಇದ್ದಾರೆ, ಹೀಗಂದ್ರು, ಯಾರೋ ಬಂದು ಅದನ್ನು ಹೇಳ್ತಾ ಇದ್ದಾರೆ, ಹೌದಾ ಹಾಗೆ ಹೇಳಿದ್ರಾ ಅನ್ನೋ ರೀತಿಯಲ್ಲಿ ನೀವು ಅದನ್ನು ಯೋಚಿಸ್ತಾ ಇರೋದ್ರಿಂದ ಕೆಲವೊಂದು ಸಾರಿ ನಿಮ್ಮ ಕೆಲಸಗಳಲ್ಲಿ ಅಡ್ಡಿ ಆತಂಕಗಳು, ಬ್ಲಾಕೇಜ್ಗಳು ಉಂಟಾಗ್ತಿದ್ವಿ. ಗುರುವೇ ನಿಮ್ಮ ಜೊತೆಗಿದ್ದಾರೆ, ಅದರ ಬಗ್ಗೆ ನೀವು ಚಿಂತೆ ಮಾಡೋದು ಬೇಡ. ಅವರ ಪಾದಗಳಲ್ಲಿ ಅವರನ್ನು, ನಿಮ್ಮ ಶತ್ರುಗಳಾಗಿರ್ಬೋದು, ಒಂದು ನಕಾರಾತ್ಮಕ ವಿಚಾರಗಳಾಗಿರ್ಬೋದು, ಅವೆಲ್ಲವನ್ನು ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನೀವೇ ಅದಕ್ಕೆ ಉತ್ತರ ಕೊಟ್ಬಿಡಿ ಬಾಬಾ ಅನ್ನೋ ರೀತಿಲಿ ಅವರಿಗೆ ಒಪ್ಪಿಸಿ, ನಿಮ್ಮ ದೃಷ್ಟಿ ಏನಿದೆಯಲ್ಲ ಬಾಬಾ, ನಾನು ಆ ಕಡೆ ಹೋಗ್ತಾ ಇದ್ದೀನಿ, ನನ್ನ ಸಾಧನೆ ಹೋಗ್ತಿದ್ದೀನಿ, ನನಗೆ ಅಲ್ಲಿ ಮಾರ್ಗದರ್ಶನ ಬೇಕು, ರಕ್ಷಣೆ ಬೇಕು ಅನ್ನೋ ರೀತಿಲಿ ನೀವು ಪ್ರಾರ್ಥನೆ ಮಾಡಿಕೊಂಡು ಮುಂದೆ ಹೋಗಿದ್ದೀರಾ. ಹೋಗಿ ಅನೇಕ ರೀತಿಯ ಪವಾಡಗಳನ್ನು ನಿಮ್ಮ ಜೀವನದಲ್ಲಿ ಎದುರಿಸಿದ್ದೀರಾ. ಆಗಲೂ ಕೂಡ ನೀವು ಯಾವಾಗಲೂ ಕೂಡ ಇದೇ ರೀತಿಯ ಪವಾಡಗಳನ್ನು ಎದುರಿಸ್ತೀರಾ. ಆದರೆ ನೀವು ಯಾವಾಗಲೂ ಸಂದೇಹ ಪಡಬಾರ್ದು. ಸಂದೇಹ ಪಟ್ಟಾಗ ಅಲ್ಲಿ ನೀವು ಸ್ಟ್ರಕ್ ಆದ ಒಂದು ಎನರ್ಜಿಯನ್ನು ಫೀಲ್ ಮಾಡ್ತೀರಾ. ಕೇವಲ ಹೊರಗಿನ ಯಶಸ್ಸಿನ ಬಗ್ಗೆ ಚಿಂತೆ ಮಾಡ್ತಾ ನಿಮ್ಮ ಆತ್ಮದ ಬೆಳವಣಿಗೆ ಕೂಡ ಗಮನ ಕೊಡೋದನ್ನು ಮರ್ತಿದ್ದೀರಾ. ಹಾಗೆ ಮಾಡಬೇಡಿ. ಒಬ್ಬ ಗುರು ತನ್ನ ಭಕ್ತನಿಗೆ ಹೇಳುವಂತೆ, ಈ ಒಂದು ಎನರ್ಜಿಯ ರೀಡಿಂಗ್ ಜೀವನದಲ್ಲಿ ನಿಧಾನವಾಗಿ ಆದರೆ ಗಟ್ಟಿಯಾಗಿ ಬದಲಾಗುತ್ತಿರುವ ನಿಮ್ಮ ಒಳಗಿನ ಶಕ್ತಿಯನ್ನು ನಿಮಗೆ ನೆನಪು ಮಾಡಿಕೊಡ್ತಿದೆ. ನೀವೀಗ ಅನುಭವಿಸುತ್ತಿರುವ ಗೊಂದಲ, ನೋವು, ಒಂಟಿತನ, ತಡವಾದ ಫಲಿತಾಂಶಗಳು ಇವೆಲ್ಲವೂ ನಿಮ್ಮನ್ನು ಕುಗ್ಗಿಸಲು ಬಂದಿಲ್ಲ. ಅವು ನಿಮ್ಮನ್ನು ಇನ್ನೂ ಬಲಿಷ್ಠ ವ್ಯಕ್ತಿಯಾಗಿ ರೂಪಿಸಲು ಬಂದಿವೆ ಅನ್ನೋ ರೀತಿಯಲ್ಲಿ ನೀವು ಕೂಡ ಹೇಳ್ಕೊಳ್ಬೇಕು, ನಂಬಿಕೆ ಇಡಬೇಕು. ಅವರ ಶಕ್ತಿ ಅಂದರೆ ನೀವು ನಂಬಿದ ಗುರುವಿನ ಶಕ್ತಿ ಪ್ರತಿ ಕ್ಷಣದಲ್ಲೂ ನಿಮಗೆ ಹೇಳ್ತಾ ಇರುವ ಮಾತು ಇದೇ ಆಗಿದೆ. ನಿನ್ನ ಜೀವನದಲ್ಲಿ ಆಗುತ್ತಿರುವ ಪ್ರತಿಯೊಂದು ಅನುಭವವು ನಿನ್ನ ಆತ್ಮವನ್ನು ಶುದ್ಧೀಕರಣಗೊಳಿಸ್ತಾ ಇದೆ, ನಿನ್ನನ್ನು ಹೊಸದಾಗಿ ರೂಪುಗೊಳಿಸ್ತಾ ಇದೆ. ನೀನು ಈಗಿರುವ ಸ್ಥಿತಿಯನ್ನು ಶಾಪ ಅಂತ ಹೇಳಿ ನೋಡಬೇಡ, ಅದು ನಿನ್ನ ಮುಂದಿನ ಹಂತದ ಸಿದ್ಧತೆಯಾಗಿದೆ. ಬಹಳ ಜನರು ನಿಮ್ಮ ಜೀವನವನ್ನು ಇತರರೊಂದಿಗೆ ಹೋಲಿಸಿ ತಮ್ಮ ಮೌಲ್ಯವನ್ನು ಮರೆತು ಬಿಡ್ತಾರೆ. ಆದರೆ ಈ ಪರ್ಸನಲ್ ಗ್ರೋತ್ ಎನರ್ಜಿ ಹೇಳೋದೇನೆಂದರೆ, ನೀವು ಇತರರಂತೆ ಆಗಲು ಹುಟ್ಟಿಲ್ಲ, ನೀವು ನಿಮ್ಮದೇ ಆದ ಬೆಳಕನ್ನು ಹೊತ್ತು ಬಂದಿದ್ದೀರಾ, ಒಂದು ಉದ್ದೇಶವನ್ನು ಹೊಂದಿ ಬಂದಿದ್ದೀರಾ. ಆ ಸಮಯದಲ್ಲಿ ನಿಮ್ಮೊಳಗೆ ಕೆಲವು ಬದಲಾವಣೆಗಳು ಖಂಡಿತ ನಡೀತವೆ. ಆ ಏರಿಳಿತಗಳನ್ನು ನೀವು ಎದುರಿಸಿದರೆ ತಾನೇ ನೀವು ಬಯಸಿದ್ದನ್ನು ಪಡ್ಕೊಳ್ಳೋಕ್ಕೆ, ಅದನ್ನು ಅನುಭವಿಸಲಿಕ್ಕೆ ಅರ್ಹರಾಗೋದು. ಹಾಗಾಗಿ ಆ ಅರ್ಹತೆಯ ಸಿದ್ಧತೆಯಲ್ಲಿ ನಡೀತಾ ಇದೆ. ಹಳೆಯ ನೋವುಗಳಿಂದ ಹೊರಬರಲು ಮನಸ್ಸು ಈಗ ಕಲಿತಾ ಇದೆ. ಎಲ್ಲರನ್ನ ಖುಷಿಪಡಿಸಬೇಕು ಅನ್ನೋ ಒತ್ತಡ ಕಡಿಮೆ ಆಗ್ತಾ ಇದೆ. ನನ್ನ ಜೀವನದಲ್ಲಿ ಒಂದು ಅರ್ಥ ಇದೆ ಎಂಬ ಭಾವನೆ ನಿಮ್ಮಲ್ಲಿ ಜಾಗೃತವಾಗ್ತಾ ಇದೆ ಅಲ್ವಾ. ಆತ್ಮವಿಶ್ವಾಸ ನಿಧಾನವಾಗಿ ಮತ್ತೆ ಮೂಡ್ತಾ ಇದೆ. ನೀವು ಈ ಒಂದು ವಿಚಾರವನ್ನು ಗಮನಿಸ್ತಾ ಇರ್ಬೋದು. ಆದರೆ ನೀವು ಹಿಂದಿನ ನಿಮಗಿಂತ ಈಗ ಹೆಚ್ಚು ಪ್ರೌಢರಾಗಿದ್ದೀರಾ. ಹಿಂದೆ ಕಣ್ಣೀರು ತಂದ ವಿಷಯಗಳು ಈಗ ನಿಮಗೆ ಪಾಠವಾಗ್ತಿದೆ. ಇದೇ ನಿಜವಾದ ಪರ್ಸನಲ್ ಗ್ರೋತ್ ಆಗಿದೆ. ಇದರಿಂದ ನೀವು ಸಾಕಷ್ಟು ಕಲ್ತಿದ್ದೀರಾ, ಸಾಕಷ್ಟು ಮುಂದೆ ಬಂದಿದ್ದೀರಾ. ಹಾಗೆ ನಿಮ್ಮನ್ನು ಕುಗ್ಗಿಸಿದವರು, ತಗ್ಗಿಸಿದವರ ಮಾತುಗಳಿಂದ ನಿಮ್ಮ ಮೌಲ್ಯವನ್ನು ಅಳೆಯೋದನ್ನು ನೀವೀಗ ಬಿಟ್ಟಿದ್ದೀರಾ. ಗುರುವು, ದೇವರು ನನ್ನೊಳಗೆ ಇದ್ದಾನೆ ಅನ್ನೋ ರೀತಿಯಲ್ಲಿ ನನ್ನೊಳಗಿರುವ ಶಕ್ತಿಯನ್ನು ನಾನು ಜಾಗೃತಗೊಳಿಸ್ಕೊಂಡು ಮುಂದೆ ಹೋಗಬೇಕು, ನಾನು ಊಹಿಸಿದ್ದಕ್ಕಿಂತ ಹೆಚ್ಚು ಯೋಜನೆಯನ್ನು ನನಗೋಸ್ಕರ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಆತ್ಮವಿಶ್ವಾಸದಿಂದ ಮುಂದೆ ಹೋಗ್ತಾ ಇದ್ದೀರಾ. ಕೆಲವೊಮ್ಮೆ ಜೀವನ ನಿಮ್ಮನ್ನು ಎಲ್ಲರಿಂದ ದೂರ ಮಾಡಿದೆ. ಅದು ಶಿಕ್ಷೆ ಅಲ್ಲ, ಅದು ಆತ್ಮ ತನ್ನನ್ನೇ ತಾನು ಅರಿಯುವ ಸಮಯವಾಗಿದೆ. ನಿಮಗೆ ನೀವು ಸಮಯ ಕೊಡ್ಕೊಳ್ಳೇಬೇಕು. ಆಗಲೇ ನಿಮ್ಮ ಆತ್ಮದ ಉದ್ದೇಶವನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರನೇ ಕೆಲವೊಂದು ಸರಿ ಜೀವನ ನಿಮ್ಮನ್ನು ಎಲ್ಲರಿಂದ ದೂರ ಮಾಡಿರುತ್ತೆ. ಆಗೋದಿಲ್ಲ, ಒಳ್ಳೆಯದಕ್ಕೆ ಅನ್ನೋ ರೀತಿಯಲ್ಲಿ ನೀವು ಅಂದ್ಕೊಂಡಿದ್ದೀರಾ. ಅದು ಅದೇ ರೀತಿ ಆಗಿದೆ. ಹಾಗಾಗಿ ಅಂಥವರು ಅಂದ್ಕೊಂಡಿರೋರು ಈ ಸಮಯದಲ್ಲಿ ಆ ವಿಚಾರಗಳಿಂದ ಕುಗ್ಗೋದು ಬೇಡ. ಈ ದಿನಗಳಲ್ಲಿ ನೀವು ಸ್ವಲ್ಪ ಒಂಟಿತನ ಅನುಭವಿಸ್ಬೋದು. ಆದರೆ ಜನರ ನಿಜ ಸ್ವಭಾವವನ್ನು ಖಂಡಿತ ಇದು ಅರ್ಥ ಮಾಡ್ಕೊಳ್ಳೋ ಹಾಗೆ ಮಾಡುತ್ತೆ. ಕೆಲವು ಸಂಬಂಧಗಳಿಂದ ದೂರವಾಗ್ಬೋದು. ಹೆಚ್ಚು ಶಾಂತವಾಗಿರಲು ನೀವು ಈಗ ಬಯಸ್ತಾ ಇದ್ದೀರಾ. ಇವೆಲ್ಲೂ ನಿಮ್ಮ ಆತ್ಮ ಬೆಳೆಯುತ್ತಿರುವ ಸೂಚನೆಗಳು. ಅಂದರೆ ನಿಮ್ಮ ಜೀವನದಲ್ಲಿ ನೀವೇನೋ ಸಾಧನೆ ಮಾಡ್ತೀರಾ, ನೀವು ಏನು ಕನಸು ಕಟ್ಟಿದ್ರಲ್ಲ ಆ ಕನಸುಗಳನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಈ ಸಮಯ ಆ ರೀತಿ ಕೆಲವೊಂದು ಶುದ್ಧೀಕರಣ ಮಾಡಿದೆ. ಕೆಲವು ಜನರನ್ನ ಇಗ್ನೋರ್ ಮಾಡಿದೆ, ಕೆಲವು ಸಹಾಯಗಳನ್ನು ನಿಮ್ಮ ಜೀವನಕ್ಕೆ ತಂದಿದೆ. ಒಟ್ಟಾರೆಯಾಗಿ ನಿಮ್ಮನ್ನು ಸ್ವಲ್ಪ ಒಂಟಿಯಾಗಿಸಿದೆ. ಯಾಕಂದರೆ ಆ ಒಂಟಿತನದಲ್ಲಿ ನೀವು ಹೆಚ್ಚು ಏನಾದರೂ ಕಲೀಲಿಕ್ಕೆ ಸಾಧ್ಯ, ಒಂದು ಯೋಜನೆಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಸಾಧ್ಯ. ಹಾಗಾಗಿ ಈ ಛಲವನ್ನು ಮೂಡಿಸ್ಕೊಳ್ಳೋಕ್ಕೆ ಒಂಟಿತನ ನಿಮಗೆ ಸಹಾಯ ಆಗಿದೆ. ಆ ಒಂಟಿತನದಲ್ಲಿ ಗುರುವಿನ ಸಪೋರ್ಟ್, ಸಹಾಯ, ಹಾಗೆ ಒಂದು ಮಾರ್ಗದರ್ಶನ, ರಕ್ಷಣೆ ನಿಮಗೆ ನಿರಂತರವಾಗಿ ಸಿಗ್ತಿದೆ. ಇದರ ಅನುಭವ ಕೂಡ ನಿಮ್ಗೆ ಆಗ್ತಾಯಿದೆ. ನಿಮ್ಮ ಯಾನ ಈಗ ನಿಧಾನವಾಗಿರ್ಬೋದು, ಆದರೆ ಅದು ತಪ್ಪಾದ ದಾರಿಯಲ್ಲಿ ಇಲ್ಲ ಅನ್ನೋ ರೀತಿಯಲ್ಲಿ ಗುರುವು ಹೇಳ್ತಿದ್ರೆ, ಬೀಜ ಮಣ್ಣಿನೊಳಗೆ ಮರೆತು ಬೆಳೆದಂತೆ ನಿಮ್ಮ ಜೀವನದಲ್ಲೂ ದೊಡ್ಡ ಬದಲಾವಣೆ ಒಳಗಿನಿಂದ ಶುರುವಾಗಿದೆ. ಹಾಗೆ ನಿಮ್ಮನ್ನು ನೀವು ನಂಬಲೇಬೇಕು, ನಿಮ್ಮ ಪ್ರಯತ್ನವನ್ನು ನೀವು ಗೌರವಿಸಬೇಕು, ಹಾಗೆ ನಿಮ್ಮ ಪ್ರಯಾಣವನ್ನು ಕೂಡ ನೀವು ಗೌರವಿಸಬೇಕು. ಇನ್ನೂ ಮುಗಿದಿಲ್ಲ, ನನ್ನ ಜೀವನದ ಅತ್ಯುತ್ತಮ ಅಧ್ಯಾಯ ಈಗ ಆರಂಭವಾಗಿದೆ ಅನ್ನೋ ರೀತಿಯಲ್ಲಿ ನೀವು ಮುಂದೆ ಹೋಗಲೇಬೇಕು ಆತ್ಮವಿಶ್ವಾಸದಿಂದ.
ಅಂದ್ಕೊಳ್ತಾ ಇದ್ದೀರಾ ನಾನು ದುರ್ಬಲ ಅಂತೇಳಿ. ಖಂಡಿತ ಇಲ್ಲ. ನಿಮ್ಮ ಆತ್ಮ ಈಗ ದುರ್ಬಲವಾಗಿಲ್ಲ, ಅದು ಎಚ್ಚರವಾಗ್ತಾ ಇದೆ. ನಿಮಗೆ ಕೆಲವು ಪಾಠಗಳನ್ನು ಕಲಿಸುವುದರ ಮೂಲಕ, ಅಂದರೆ ನಿಮಗೆ ಕೆಲವು ಅವಮಾನ, ನಿಂದನೆ, ಹಾಗೆ ಒತ್ತಡಗಳು, ಜೀವನದ ಭವಿಷ್ಯದ ಚಿಂತೆಗಳು ಇವೆಲ್ಲವೂ ನಿಮ್ಮನ್ನು ಎಲ್ಲೋ ಒಂದು ರೀತಿಯಲ್ಲಿ ಗುಣಪಡಿಸ್ತಾ ಇದೆ. ನಿಮ್ಮ ಆತ್ಮವಿಶ್ವಾಸವನ್ನು ನೀವು ನಂಬಬೇಕು ಅನ್ನೋ ರೀತಿಯಲ್ಲಿ ಕಲಿಸ್ತಾ ಇದೆ. ಹಾಗೆ ನಿಮ್ಮನ್ನು ಭಿನ್ನ ಆಗಿಸ್ತಾ ಇದೆ. ಜನರ ಗುಂಪಿನಿಂದ ಭಿನ್ನ ಆಗಿ ವಿಶೇಷತೆ ಕಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ. ಇದು ಅನುಭವ ಆಗ್ತಾ ಇದೆ. ಆದರೂ ಸಮಸ್ಯೆಗಳು ಎದುರಾದಾಗ ಎಲ್ಲೋ ಒಂದು ರೀತಿಯಲ್ಲಿ ಆತ್ಮವಿಶ್ವಾಸ ಕಳ್ಕೊಂಡು ಕೂಗ್ಬಿಡ್ತೀರಾ. ಆ ಸಮಸ್ಯೆಗಳಿಗೆ ಎದುರಿಗೆ ನಿಂತು ಅವುಗಳನ್ನು ಪರಿಹರಿಸಿಕೊಳ್ಳುವ ನಿಟ್ಟಿನಲ್ಲಿ ಹೋರಾಟ ಮಾಡಿ, ಖಂಡಿತ ಸಹಾಯ ಸಿಗುತ್ತೆ. ನಿಮ್ಮ ವೈಯಕ್ತಿಕ ಸಮಸ್ಯೆ ಆಗಿರ್ಬೋದು, ಭೌತಿಕ ಸಮಸ್ಯೆ ಆಗಿರ್ಬೋದು, ಅದು ಸ್ಥಿರವಲ್ಲ. ಸುಖ, ಸಂತೋಷ, ನಗು ಕೂಡ ಸ್ಥಿರವಲ್ಲ. ಹಾಗೆ ದುಃಖ, ಸಮಸ್ಯೆ, ಒಂದು ನಿರಾಕರಣೆಯ ಭಾವ ಅದು ಕೂಡ ಸ್ಥಿರವಲ್ಲ. ಅರ್ಥ ಮಾಡ್ಕೊಳ್ಳಿ, ಎರಡು ಸಮಾನವಾಗಿ ಜೀವನದಲ್ಲಿ ಬಂದೇ ಬರುತ್ತೆ. ಯಾಕಂದರೆ ಸಂಚಿತ ಕರ್ಮ ಅದನ್ನು ವಿಂಗಡಣೆ ಮಾಡಿಕೊಟ್ಟಿರುತ್ತೆ. ಅಂದರೆ ನಿಮ್ಮದೇ ಆದ ಕರ್ಮಗಳದು. ಹಿಂದಿನ ಜನ್ಮ ಆಗಿರ್ಬೋದು, ಹಿಂದೆ ಆಗಿರ್ಬೋದು, ನೀವು ಯಾರಿಗಾದರೂ ಒಳ್ಳೇದು ಮಾಡಿದ್ರಿ, ಅದು ನಿಮಗೋಸ್ಕರ ಡಿಸರ್ವ್ ಆಗಿರುತ್ತೆ ಆ ಪುಣ್ಯ. ಅದನ್ನು ನೀವು ಸಂತೋಷ, ನೆಮ್ಮದಿ, ಸುಖದ ರೂಪದಲ್ಲಿ ಅನುಭವಿಸ್ತೀರಾ. ತಿಳಿಯದೇನೆ ಅದು ಹಿಂದೆ ಆಗಿರ್ಬೋದು, ಹಿಂದಿನ ಜನ್ಮದಲ್ಲಾಗಿರ್ಬೋದು, ನೀವು ಯಾರಿಗಾದರೂ ನೋವು ಕೊಟ್ಟಿದ್ದೀರಾ, ಅವ್ರ ಜೀವನದಿಂದ ಯಾರನ್ನಾದರೂ ದೂರ ಮಾಡಿದ್ದೀರಾ, ಹಾಗೆ ಏನಾದರೂ ಕಿತ್ಕೊಂಡಿದ್ದೀರಾ, ವಂಚನೆ ಮಾಡಿದ್ದೀರಾ ಅಂದರೆ ಅದು ಒಂದು ಭಾಗ ಆಗಿರುತ್ತೆ. ಆ ಕರ್ಮದ ಭಾಗ ನಿಮ್ಮ ಜೀವನದಲ್ಲಿ ದುಃಖ, ಕೆಲವು ಪಾಠಗಳನ್ನು ಕಲಿಸೋದು, ಕೆಲವೊಂದು ತಪ್ಪುಗಳನ್ನು ತಿದ್ಕೊಳ್ಳೋಕ್ಕೆ ಅವಕಾಶ ಕೊಡುತ್ತೆ. ಒಟ್ಟಾರೆ ಈ ಕರ್ಮ ಶಿಕ್ಷೆ ಕೊಡ್ತಾ ಇಲ್ಲ, ನಿಮ್ಮನ್ನು ನೀವು ತಿದ್ಕೊಳ್ಳಿ, ಈ ರೀತಿ ತಪ್ಪು ಮಾಡಿದಿರಿ ಅನ್ನೋ ರೀತಿಯಲ್ಲಿ ನಿಮಗೊಂದು ಅವಕಾಶ ಕೊಡ್ತಾ ಇದೆ ಅಲ್ವಾ. ನಿಮ್ಮ ಮಕ್ಕಳು ನಿಮ್ಮ ಕಣ್ಣೆದುರಿಗೆ ತಪ್ಪು ಮಾಡಿರ್ತಾರೆ. ಒಂದು ಸಾರಿ ನನ್ನ ಮಕ್ಕಳ ಬಗ್ಗೆ ಇಲ್ಲ ನನ್ನ ಒಂದು ಗೌರವದ ಬಗ್ಗೆ ಅನ್ನೋ ರೀತಿಯಲ್ಲಿ ಫೀಲ್ ಮಾಡಿಕೊಂಡು ಆ ತಪ್ಪನ್ನು ಮುಚ್ಚಾಕಿದರೆ ನೀವು ಆ ಬೀಜವನ್ನು, ತಪ್ಪಿನ ಬೀಜವನ್ನು ಬಿತ್ತಿದ ಹಾಗೆ. ಆ ತಪ್ಪಿನ ಮೇಲೆ ತಪ್ಪು ಆಗುತ್ತೆ. ಯಾಕೆ ಹೇಳ್ರಿ, ನೀವೇ ಆ ಮಗುವಿಗೆ ಸಪೋರ್ಟ್ ಮಾಡಿರ್ತೀರ ಅಲ್ವಾ. ಅದೇ ಕ್ಷಣ ಅವನಿಗೆ ಬುದ್ಧಿ ಹೇಳಿ ಒಂದು ಕೆನ್ನೆಗೆ ಒಂದು ಸಣ್ಣದಾಗಿ ಪೆಟ್ಟು ಕೊಟ್ಟು ನೀನು ಮಾಡಿದ ತಪ್ಪು ಅಂಥೇಳಿ ಅಲ್ಲೇ ಹೇಳಿದರೆ ಆ ಮಗು ಎಲ್ಲೋ ಒಂದು ರೀತಿಯಲ್ಲಿ ಕಲಿಯುತ್ತೆ. ಅಂದರೆ ನಾನು ತಪ್ಪು ಮಾಡಿದ್ದು ನನ್ನ ಅಪ್ಪ ಅಮ್ಮನಿಗೆ ಗೊತ್ತಾಯಿತು, ನೀನು ಯಾವತ್ತೂ ನಾನು ಈ ರೀತಿ ತಪ್ಪು ಮಾಡಬಾರ್ದು, ತಪ್ಪು ಮಾಡೋದ್ರಿಂದ ಈ ರೀತಿ ಎಲ್ಲ ಆಗತ್ತಂತೆ, ನನ್ನ ಅಪ್ಪ ಅಮ್ಮ ನನಗೆ ಹೇಳಿದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಅವರಿಗೆ ಹೇಳಿದರೆ ಅವ್ರು ತಿದ್ಕೊಳ್ತಾರಲ್ವ. ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ ಮತ್ತು ಆ ಮಗುವಿಗೆ. ಹಾಗೆ ಯಾರೋ ಏನೋ ಅಂದ್ಕೊಳ್ತಾರೆ ಅಂತೇಳಿ ನೀವು ತಪ್ಪನ್ನು ಮುಚ್ಚಾಕಿದರೆ ಆ ತಪ್ಪು ನಿಮ್ಮ ಮೇಲೂ ಕೂಡ ಒಂದು ಸಾರಿ ಪರಿಣಾಮ ಬೀರುತ್ತೆ. ಆ ಮಗು ನಿಮ್ಮನ್ನೂ ಕೂಡ ಕೆಲವೊಂದು ಸಾರಿ ಒಂದು ಅವಮಾನಕ್ಕೆ ಒಳಪಡಿಸುತ್ತೆ ಮುಂದೆ. ಅದರ ಬದಲು ಹೀಗೆ ಆ ತಪ್ಪನ್ನು ನೀವು ತಿದ್ದಿ ಮುಂದೆ ನೀವು ಅವನನ್ನು ಶುದ್ಧ ಮಾಡೋದು ಅತ್ಯ ಅವಶ್ಯಕ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಕೆಲವೊಂದು ಸಾರಿ ಕರ್ಮ ಕೂಡ ಇದನ್ನೇ ಮಾಡ್ತಾ ಇರುತ್ತೆ. ಇವು ಏರಿಳಿತಗಳನ್ನು, ಕೆಲವು ಕಷ್ಟ, ದುಃಖ, ಸಮಸ್ಯೆಗಳನ್ನು ತಂದಿಟ್ಟು ನಿಮ್ಮನ್ನು ನೀವು ಶುದ್ಧೀಕರಣ ಮಾಡ್ಕೊಳ್ಳಿ, ನಿಮ್ಮ ತಪ್ಪುಗಳನ್ನು ಒಪ್ಕೊಳ್ಳಿ. ಹೇಳೋದು ಗುರುವು, ಕರ್ಮ ಅನ್ನೋದು ಪನಿಷ್ಮೆಂಟ್ ಅಲ್ಲ, ಶಿಕ್ಷೆ ಅಲ್ಲ, ಅದು ಒಂದು ಶಿಕ್ಷಣ, ಪರಿವರ್ತನೆಯ ಹಂತ ಆಗಿರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಸಾಕಷ್ಟು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ತುಂಬಿದೆ, ಬಂದಿದೆ. ಹಾಗೆ ಕೆಲವು ತಪ್ಪುಗಳನ್ನು ತಿದ್ಕೊಂಡಿದ್ದೀರಾ, ಪಶ್ಚಾತ್ತಾಪ ಕೂಡ ಪಟ್ಟಿದ್ದೀರಾ. ಈ ಎಲ್ಲ ರೀತಿಯ ಒಂದು ವಿಚಾರಗಳು ನಿಮ್ಮನ್ನು ಗುಣಪಡಿಸಿವೆ, ಹೀಲ್ ಮಾಡಿವೆ. ಹಾಗೆ ಕೆಲವೊಂದು ಬದಲಾವಣೆಗಳು, ಹಾಗೆ ನಿಮ್ಮಲ್ಲೇ ನೀವು ಕೆಲವು ತಪ್ಪುಗಳನ್ನು ತಿದ್ಕೊಂಡಿರೋದು ಆ ದೈಹಿಕ ಮಾನಸಿಕ ಬಾಧೆಗಳನ್ನು ನಿವಾರಿಸಿದೆ, ಅಂದರೆ ಕಡಿಮೆ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಉದಯ ಸೇವನೆ, ಸಚ್ಚರಿತ್ರೆಯ ಪಾರಾಯಣ, ದೀಪಾರಾಧನೆ ಇವೆಲ್ಲವೂ ನಿಮಗೆ ಆಧ್ಯಾತ್ಮಿಕ ಪಯಣದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ನಿಮ್ಮನ್ನು ಪ್ರೌಡ್ ಫೀಲ್ ಮಾಡಿದೆ. ಭಾವನೆ ಅಹಂಕಾರವನ್ನು ಮೂಡಿಸಿಲ್ಲ. ನಾನು ಇಷ್ಟೊಂದು ಬದಲಾದ್ನಲ್ಲ, ಹೇಗಿದ್ದೆ ಹೇಗಾದೆ ಅನ್ನೋ ರೀತಿಯಲ್ಲಿ ಯೋಚಿಸುವಂತೆ ಮಾಡಿದೆ. ಮನಸ್ಥಿತಿಯ ಎನರ್ಜಿಗೆ ಈ ಒಂದು ರೀಡಿಂಗ್ ಬಂದಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಗುರುವಿಗೆ ನಮನ ಸಲ್ಲಿಸುವ ಮೂಲಕ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಬಾಬಾ ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.